ವಿಮಾನ ದುರಂತಕ್ಕೆ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಬಲಿ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ಲ್ಯಾಂಡಿಂಗ್ನ ವೇಳೆ ಪತನ ಆಗಿತ್ತು. ಇವತ್ತು ಬೆಳಿಗ್ಗೆ ನಡೆದಂತ ಘಟನೆ. ಬಾರಾಮತಿಗೆ ಪ್ರಯಾಣಿಸ್ತಾ ಇದ್ದ ಅಜಿತ್ ಪವಾರ್ ಮುಂಬೈನಿಂದ ಬಾರಾಮತಿಗೆ ಪ್ರಯಾಣಿಸ್ತಾ ಇದ್ದ. ಬಾರಾಮತಿಯಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋರಿದ್ರು. ಲಿಯರ್ ಜೆಟ್ 45 ಚಾರ್ಟರ್ಡ್ ವಿಮಾನದಲ್ಲಿ ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ರು. ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿ 5 ಮಂದಿ ಇದ್ರು. ಅಜಿತ್ ಪವಾರ್ ಅವರ ಆಪ್ತ ಕಾರ್ಯದರ್ಶಿ, ಭದ್ರತಾ ಸಿಬ್ಬಂದಿ, 2 ಪೈಲಟ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ಅಕಾಲಿಕ ಸಾವಿನಿಂದ ಇಡೀ ಮಹಾರಾಷ್ಟ್ರ ಆಘಾತಕ್ಕೊಳಗಾಗಿದೆ. ಇವತ್ತು ಬೆಳಿಗ್ಗೆಯೇ ಇಡೀ ದೇಶಕ್ಕೆ ಶಾಕಿಂಗ್ ನ್ಯೂಸ್ ಇದೆ. 6 ಬಾರಿ ಮಹಾರಾಷ್ಟ್ರ ಡಿಸಿಎಂ ಪಟ್ಟವನ್ನು ಅಲಂಕರಿಸಿದ್ರು ಅಜಿತ್ ಪವಾರ್. ಸುದೀರ್ಘ ಉಪಮುಖ್ಯಮಂತ್ರಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯ ಪ್ರಚಾರಕ್ಕೋಸ್ಕರ ಬಾರಾಮತಿಗೆ ಬರ್ತಾ ಇದ್ರು. ಇವತ್ತು ಬೆಳಿಗ್ಗೆ ತನ್ನ ಕರ್ಮಭೂಮಿ ಬಾರಾಮತಿಯಲ್ಲೇ ದುರಂತ ಅಂತ್ಯ ಕಂಡಿದ್ದಾರೆ. ಬಾರಾಮತಿ ಅಜಿತ್ ಪವಾರ್ ಅವರ ತವರು ಜಿಲ್ಲೆ. ಜಿಲ್ಲಾ ಪಂಚಾಯಿತಿ ಚುನಾವಣೆಗೋಸ್ಕರ ಹಲವು ಸಭೆಗಳನ್ನ ಆಯೋಜಿಸಲಾಗಿತ್ತು. 4 ಸಭೆಗಳು ಪ್ಲಾನ್ ಆಗಿತ್ತು. ಆದರೆ ಅಷ್ಟರಲ್ಲಿ ಈ ದುರ್ಘಟನೆ ನಡೆದಿದೆ. ಬಾರಾಮತಿಯ ವಿಮಾನ ನಿಲ್ದಾಣ, ಅಲ್ಲಿ ವಿಮಾನ ಲ್ಯಾಂಡ್ ಆಗಬೇಕಾಗಿತ್ತು. ತಾಂತ್ರಿಕ ದೋಷದಿಂದ ರನ್ವೇನಿಂದ ಮುಂದಕ್ಕೆ ಹೋಗಿದೆ ವಿಮಾನ. ಬಾರಾಮತಿಯ ವಿಮಾನ ನಿಲ್ದಾಣದ ದೃಶ್ಯ ಕೂಡ ಇದೆ. ಮುಂಬೈನಿಂದ ಬೆಳಿಗ್ಗೆ 8:10 ಹೊರಟಿದ್ದು 8:50 ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ 8:45 ಸುಮಾರಿಗೆ ಬಾರಾಮತಿಯಲ್ಲಿ ವಿಮಾನ ಕ್ರಾಶ್ ಆಗಿತ್ತು. 5 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬಾರಾಮತಿಯಲ್ಲಿ ವಿಮಾನ ದುರಂತ ಆಗಿದ್ದು ಹೇಗೆ? ಗೋಚರತೆ ಇಲ್ಲದೆ ಇದ್ರೂ ಲ್ಯಾಂಡಿಂಗ್ಗೆ ಯತ್ನಿಸಿದ್ದಕ್ಕೆ ವಿಮಾನ ಪತನ ಆಯ್ತಾ? ಏರ್ಪೋರ್ಟ್ ನಲ್ಲಿ 2 ಬಾರಿ ಲ್ಯಾಂಡಿಂಗ್ ಮಾಡೋದಕ್ಕೆ ಪೈಲಟ್ ಪ್ರಯತ್ನ ಪಟ್ಟಿದ್ದು. 2 ಬಾರಿ. ಮೊದಲ ಬಾರಿ ಲ್ಯಾಂಡಿಂಗ್ ವಿಫಲ ಆಗತ್ತೆ. 2ನೇ ಬಾರಿಗೆ ಪ್ರಯತ್ನ ಪಡ್ತಾರೆ. ಲ್ಯಾಂಡಿಂಗ್ ಮಾಡೋದಕ್ಕೆ ಪೈಲಟ್ಗೆ ಕ್ಲಿಯರೆನ್ಸ್ ATC ನೀಡಿರ್ಲಿಲ್ವಾ? ವಿಐಪಿಗಳ ನೆಚ್ಚಿನ ವಿಮಾನ ಪದೇ ಪದೇ ದುರಂತಕ್ಕೀಡಾಗ್ತಾ ಇರೋದು ಯಾಕೆ? ಇದೇ ವಿಮಾನ 2023ರಲ್ಲೂ ಕೂಡ ಅಪಘಾತಕ್ಕೀಡಾಗಿತ್ತು. ಅದೃಷ್ಟ ಆ ವಿಮಾನದಲ್ಲಿದ್ದವರು ಬಚಾವಾಗಿದ್ರು. ಆದರೆ ಇವತ್ತಿನ ಮಟ್ಟಿಗೆ ಈ 5 ಮಂದಿಯ ಅದೃಷ್ಟ ಕೈಕೊಟ್ಟಿತ್ತು. ಎಲ್ಲ ಸಮಸ್ಯೆ ಆಯಿತು? ತನಿಖೆ ನಡೀತಾ ಇದೆ. 2 ಪೈಲಟ್ಗಳಿದ್ರು. ಮೊದಲ ಬಾರಿ ಲ್ಯಾಂಡಿಂಗ್ ಮಾಡೋವಾಗ ಅದು ಫೇಲ್ಯೂರ್ ಆಗಿದೆ. 2ನೇ ಬಾರಿ ಪೈಲಟ್ ಲ್ಯಾಂಡಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ATC ಕ್ಲಿಯರೆನ್ಸ್ ಕೊಟ್ಟಿತ್ತಾ? ಲ್ಯಾಂಡಿಂಗ್ ಮಾಡೋದಕ್ಕೆ ಪೈಲಟ್ಗೆ ಕ್ಲಿಯರೆನ್ಸ್ ನೀಡಿರ್ಲಿಲ್ವಾ ATC? ಹಾಗಾದ್ರೆ ಈ ಬಗ್ಗೆ ತನಿಖೆ ನಡೀತಾ ಇದೆ. हमारे लिए एक बड़ा दुख लेकर भी आया है। आज सुबह ही महाराष्ट्र में दुखद विमान दुर्घटना हुई है। इस दुर्घटना ने महाराष्ट्र के उप मुख्यमंत्री अजित पवार जी और कुछ साथियों को हमसे छीन लिया है। अजित दादा ने महाराष्ट्र और देश के विकास में अपना बड़ा योगदान दिया है। विशेष रूप से गांवों के जीवन को बेहतर बनाने के लिए उन्होंने हमेशा आगे बढ़कर काम किया। मैं अजित पवार जी के परिवार के प्रति संवेदना व्यक्त करता हूं। जिन साथियों को हमने इस हादसे में खोया है, इस पीड़ा की घड़ी में हम सभी उनके परिजनों के साथ।
ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇದ್ದಾರೆ. ಅವರು ಹಿಂಟ್ ಮಾಡ್ತಾ ಇರೋದು ಇದು ಸಬೋಟೇಜ್ ಯಾಕಾಗಿರಬಾರ್ದು, ಉದ್ದೇಶಪೂರ್ವಕವಾಗಿ ಮಾಡಿದ ಕೆಲಸ ಯಾಕಾಗಿರಬಾರ್ದು ಅಂತ. ಅದರ ಸಾಧ್ಯತೆ ಇದೆಯಾ? ಈ ಅಪಘಾತ ಯಾಕಾಗಿ ಸಂಭವಿಸಿರಬಹುದು? ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಮಾತಾಡೋಣ. ಇದರ ರಾಜಕೀಯ ಪರಿಣಾಮ ಏನು? ಲೆಟ್ ಅಸ್ ಡಿಸ್ಕಸ್. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬ ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೀವ್ ಸರ್ ನಮಸ್ಕಾರ. ನಮಸ್ಕಾರ. ಎಸ್ ಸರ್, ಸುದರ್ಶನ್ ಸರ್ಗೆ ಮೊದಲೇ ಪ್ರಶ್ನೆ ತೆಗೆದುಕೊಳ್ತಾ ಇದ್ದೀನಿ. ಸುದರ್ಶನ್ ಸರ್, VIP ಹಾರಾಟ ಮಾಡ್ತಾರಂದರೆ ಬಹಳ ಸ್ಟ್ರಿಂಜೆಂಟ್ ರೂಲ್ಸ್ ಇದ್ದಾವೆ ಸರ್. ಅವರು ಸಿಂಗಲ್ ಎಂಜಿನ್ ಏರ್ಕ್ರಾಫ್ಟ್ ಹಂಗೆ ಇಲ್ಲ, ಡಬಲ್ ಎಂಜಿನ್ ಇರಲೇಬೇಕು. ಅದರ ಪೈಲಟ್ಟು ಆ ಪರ್ಟಿಕ್ಯುಲರ್ ಮಾಡೆಲ್ನಲ್ಲಿ ಇಂತಿಷ್ಟು ಗಂಟೆಗಳ ಕಾಲ ಅನುಭವವನ್ನು ಪಡೆದಿರಬೇಕು ಅಂತ. ಅದರ ಏನು ಏರ್ ವರ್ದಿನೆಸ್ ಎಷ್ಟರ ಮಟ್ಟಿಗೆ ಚೆಕ್ ಆಗಿರುತ್ತೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಇಂಥದ್ದೊಂದು ಅಪಘಾತದಲ್ಲಿ ಒಬ್ಬ ಉಪಮುಖ್ಯಮಂತ್ರಿ ಸತ್ತು ಹೋಗ್ತಾರೆ ಅಂದರೆ ಏನಾಗಿರೋದಕ್ಕೆ ಸಾಧ್ಯ? ನೋಡಿ, ನಾನು ವಾಯುಸೇನೆ ಬಿಟ್ಟ ನಂತರ ಬಾರಾಮತಿಯಲ್ಲೂ ನಾನು ಒಂದಿಷ್ಟು ಫ್ಲೈ ಮಾಡಿದ್ದೀನಿ. ಓಕೆ, ಹಾಂ. ಅಲ್ಲಿನ ಏರ್ಪೋರ್ಟ್ ಬಗ್ಗೆ ಗೊತ್ತು. ಓಕೆ. ಅಲ್ಲಿನ ಒಂದು ಇಡಿಯೋಸಿಂಕ್ರಸೀಸ್ ಅಂತ ಏನು ಹೇಳ್ತೀವಲ್ಲ, ಅದು ಗೊತ್ತು. ಅದ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಶುರುವಾದಾಗ ಏನೇನೆಲ್ಲ ಆಗಿರ್ಬೋದು ಅಂತ ಒಂದಿಷ್ಟು ತನಿಖೆ ಮುಗಿದ ನಂತರ ಗೊತ್ತಾಗುತ್ತೆ. ಎಸ್. ಬಟ್ ನೋಡಿ, ನೀವು ಹೇಳಿದಾಗೆ ಒಂದೊಂದೇ ತಗೊಳ್ಳೋಣ. ಏರ್ಕ್ರಾಫ್ಟ್, this Bombardier company aircraft 45 is airworthy. ಅದರಲ್ಲಿ ಏನು ತೊಂದರೆನೇ ಇಲ್ಲ. ಪೈಲಟ್ 16,000 hours of flying that Captain Kapoor had. That's huge. 16,000 ಗಂಟೆಗಳ ಹಾರಾಟದ ಅನುಭವ ಅಂದರೆ. So even the co-pilot lady Shambhavi, she is also well trained in New Zealand and well qualified. So ಪೈಲಟ್ಗಳದ್ದು ಒಂದಿಷ್ಟು ಇಟ್ಕೊಂಡು ಏರ್ಕ್ರಾಫ್ಟ್ ಆಯಿತು, ಪೈಲಟ್ ಆಯಿತು. ನಾವು ವೆರಿ ಶಾರ್ಟ್ ಫ್ಲೈಟ್, ಅರ್ಧ ಗಂಟೆ, ಪುಣೆ ಟು ಬಾರಾಮತಿ, 35 ಮಿನಿಟ್ಸ್ ಮ್ಯಾಕ್ಸಿಮಮ್. ಹಾಗಾದರೆ 35 ಮಿನಿಟ್ಸ್ ನಂತರ ಏನಾಗಿರ್ಬೋದು? ಈಗ ನೋಡಿ, ನಾವು ವೆನ್ ವಿ ಫ್ಲೈ ಟು ಏರ್ಪೋರ್ಟ್ ಲೈಕ್ ಬಾರಾಮತಿ, ಅಲ್ಲಿ ಏನೇನು ನ್ಯಾವಿಗೇಷನ್ ಏಡ್ ಇಲ್ಲ. ನಾವೇನು ಹೇಳ್ತೀವಲ್ಲ, ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್, ಓಕೆ, VHF ಆಮ್ನಿ ರೇಂಜ್ ಗೈಡೆನ್ಸ್, NDB ಅಂತ ಹೇಳ್ತೀವಿ, ನಾನ್ ಡೈರೆಕ್ಷನಲ್ ಬೀಕನ್, ಅಲ್ಲೇನಿಲ್ಲ. ಸೊ ಈ ಏರ್ಕ್ರಾಫ್ಟ್ ಇಟ್ ಹ್ಯಾಸ್ ಟು ಫ್ಲೈ ಅಂಡರ್ VFR ರೂಲ್ಸ್, ಓಕೆ, ವಿಜುವಲ್ ಫ್ಲೈಟ್ ರೂಲ್ಸ್. ವಿಜುವಲ್ ಫ್ಲೈಟ್ ರೂಲ್ಸ್ ಏನು ಅಂದರೆ ಪೈಲಟ್ಟೇ ನೋಡಿ ನಿರ್ಧಾರ ತಗೊಂಡು ಹೋಗಿ ಲ್ಯಾಂಡ್ ಮಾಡಬೇಕು. ಇಲ್ಲ, ಅದಕ್ಕೆ ಪ್ಯಾರಾಮೀಟರ್ಸ್ ಇದೆ. ಓಕೆ, ವಿಸಿಬಿಲಿಟಿ ಬಿಫೋರ್ ದ ಟೇಕ್ ಆಫ್, ವಿಸಿಬಿಲಿಟಿ ಹ್ಯಾಸ್ ಟು ಬಿ 5 kilometers. Cloud base has to be above 1,000 feet. Okay. So only then the ATC will permit ಟೇಕ್ ಆಫ್ ಆಗುವಾಗ. ಟೇಕ್ ಆಫ್ ಕಿನ್ನ ಮುಂಚೆನೆ ಓಕೆ, ಅಕಸ್ಮಾತ್ ವಿಸಿಬಿಲಿಟಿ is not meeting that requirement, but the meteorological trend says it is improving. Okay. Then the pilot will fly for a special VFR. Because if he is an instructor, if he is an examiner, he is allowed to take off. Okay. Hoping that by the time they reach, visibility will improve ಅಂತ ಹೇಳಿ. ಆಮೇಲೆ ನಾನು ಇದು ಅಂದರೆ ನೀವು ಹೇಳೋದು ಮುಂಬೈಯಿಂದ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಬಾರಾಮತಿ ಇವ್ರು ಚೆಕ್ ಮಾಡ್ಕೋತಾರೆ ಎಷ್ಟು? ಎಸ್. ಓಕೆ. ಅವರ ಕ್ಲಿಯರೆನ್ಸ್ ಬರಬೇಕು. ಯಾಕಂದರೆ ವಾಟ್ ಈಸ್ ಬಾರಾಮತಿ, ಅಲ್ಲೇನು ಒಂದು ಕಾರ್ವೇರ್ ಅಂತ ಒಂದು ಫ್ಲೈಯಿಂಗ್ ಸ್ಕೂಲ್ ಇದೆ. ಆಮೇಲೆ ಆ ಫ್ಲೈಯಿಂಗ್ ಸ್ಕೂಲ್ನ ಒಬ್ಬ ಎಂಪ್ಲಾಯಿನೇ ಏರ್ ಟ್ರಾಫಿಕ್ ಕಂಟ್ರೋಲರ್. ಓಕೆ, ಅಲ್ಲೊಂದಿಷ್ಟು ವೆರಿ ಬೇಸಿಕ್ ಮಿನಿಮಮ್ ಮೆಟ್ರಲಾಜಿಕಲ್ ಇದು ಇದೆ. ಆ್ಯಂಡ್ 5,500 feet ಆಫ್ ರನ್ವೇ. ಓಕೆ, ನನ್ನ ಅನುಭವದ ಪ್ರಕಾರ ನಾನು ಒಂದು 20 ಗಂಟೆ ಅಲ್ಲಿ ಫ್ಲೈ ಮಾಡಬೇಕಾಗಿತ್ತು ಟು ಗೆಟ್ ಮೈ ಸಿವಿಲ್ ಲೈಸೆನ್ಸ್. ಓಕೆ. ಸೊ ವೆರಿ ಟರ್ಬುಲೆಂಟ್ ವೆದರ್. ಆಫ್ಟರ್ನೂನ್, ಅಟ್ ಲೀಸ್ಟ್ ದಿಸ್ ವಾಸ್ ಇನ್ ದ ಮಾರ್ನಿಂಗ್. ಓಕೆ. ಸೊ ಟೇಬಲ್ ಟಾಪ್ ಅಂತ ಹೇಳ್ತೀವಲ್ಲ, ಮಂಗಳೂರು. ಸೊ ಅಲ್ಲಿ ಎಲ್ಲ ಒಂದಿಷ್ಟು ರಿಸ್ಟ್ರಿಕ್ಷನ್ನು ಇತ್ತು. ನಾನು ಫ್ಲೈಟ್ ರೇಡಾರ್ ಟ್ರ್ಯಾಕ್ ಮಾಡಿದೆ. ಹಿ ಹ್ಯಾಸ್ ನಾಟ್ ಮೇಡ್ ಸ್ಟ್ರೇಟ್ ಇನ್ ಲ್ಯಾಂಡಿಂಗ್. ಓಕೆ, ಒಂದ್ಸರಿ ಬಂದಿದ್ದಾರೆ, ATC ಈಸ್ ಆಸ್ಕಿಂಗ್ ಆರ್ ಯು ವಿಜುವಲ್ ವಿತ್ ರನ್ವೇ? ಇಲ್ಲ ಅಂತ ಹೇಳಿದ್ದಾರೆ. ಈಗ ನೋಡಿ, ಅಪ್ರೋಚ್ನಲ್ಲಿ 3 ಫೇಸ್ ಇರುತ್ತೆ. ಒಂದು ಇನಿಷಿಯಲ್ ಅಪ್ರೋಚ್ ಆಲ್ಟಿಟ್ಯೂಡ್ ಅಂತೇಳಿ. ಸೊ ATC ವಿಲ್ ಕ್ಲಿಯರ್ ಯು
ಓಕೆ ಯು ಡಿಸೆಂಡ್ ಅಪ್ ಟು ದಟ್ ಅಂತೇಳಿ. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಅಪ್ರೋಚ್ ಸೆಗ್ಮೆಂಟ್, ಆಮೇಲೆ ಫೈನಲ್ ಅಪ್ರೋಚ್ ಸೆಗ್ಮೆಂಟ್. ಫೈನಲ್ ಅಪ್ರೋಚ್ ಸೆಗ್ಮೆಂಟಲ್ಲಿ ಒಂದು ಡಿಸಿಷನ್ ಆಲ್ಟಿಟ್ಯೂಡ್ ಅಂತ ಇರುತ್ತೆ. ಓಕೆ. If you don't see the runway, by the time you reach decision altitude, it is mandatory you have to go around. ಅಂದ್ರೆ ಅಬೌಟ್ ದ ಲ್ಯಾಂಡಿಂಗ್ ಅಂತ. Come again. ಓಕೆ Come again, if weather improves, you land. Otherwise, ನಮ್ಮ ಏರ್ಲೈನ್ಗಳಲ್ಲೆಲ್ಲ ಇಟ್ ಇಸ್ ಮ್ಯಾಂಡೇಟರಿ ಆಫ್ಟರ್ ಸೆಕೆಂಡ್ ಅಪ್ರೋಚ್ ಡೈವರ್ಟ್. ಓಕೆ. ಯು ಶುಡ್ ಡೈವರ್ಟ್ ಬ್ಯಾಕ್ ಟು ಪುಣೆ, ಮುಂಬೈ, ವೆರೆವರ್. ಮುಂಬೈ. ಹಾಂ. ಸೊ ಅಂದರೆ ಮೊದಲನೇ ಅಟೆಂಪ್ಟ್ ಮಾಡಿ ಆಗಲಿಲ್ಲ ಅಂದರೆ ಎರಡನೇ ಅಟೆಂಪ್ಟ್ ಮಾಡಿ, ಎರಡನೇ ಅಟೆಂಪ್ಟಿಗೂ ಲ್ಯಾಂಡಿಂಗ್ ಸಾಧ್ಯ ಆಗಲಿ ಅಂದರೆ ವಾಪಸ್ ಎಲ್ಲಿಗೆ ಬಂದಿದ್ರು ಅಲ್ಲಿ ಹೋಗಲೇಬೇಕು. ಆರ್ ವಾಟ್ ಎವರ್ ದ ಪ್ಲಾನ್ಡ್ ಆಲ್ಟರ್ನೇಟಿವ್ ಅಂತ ಇರುತ್ತಲ್ಲ, ಸೊ ಪ್ಲಾನ್ಡ್ ಆಲ್ಟರ್ನೇಟಿವ್ಗೆ ಯು ಹ್ಯಾವ್ ಟು ಡೈವರ್ಟ್. ಓಕೆ. ದಟ್ ಈಸ್ ವೆರಿ ಸ್ಟ್ರಿಕ್ಟ್. ಈಗ ಜನರಲ್ ಏವಿಯೇಷನಲ್ಲಿ ಏನಾಗುತ್ತೆ ಅಂದರೆ, ಈಗ ನೋಡಿ ಏರ್ಲೈನ್ಗಳಲ್ಲಿ ಮಾನಿಟರಿಂಗ್ ಈಸ್ ವೆರಿ ಹೈ. ಐ ವಿಲ್ ಟೆಲ್ ಯು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. Before my retirement, say just few months to go for my retirement, I did a mistake. I gave controls to that young lady, and she did a unstabilized approach. Okay. So we both were standing in front of VP operations that, sorry, I will not do it again. So that is the kind of monitoring is in the airline. General aviation alli salpa. It's a chartered plane alva, chartered plane and a very well experienced crew. But did they follow the procedure? Yes, ಅದು ಕ್ವಶನ್. ಅದು ಪ್ರಶ್ನೆ. ಯಾಕಂದರೆ ಸೆಕೆಂಡ್ ಟೈಮ್ ಬಂದಾಗ ಅಗೇನ್ ATC ಆಸ್, ಆರ್ ಯು ಇನ್ ಕಾಂಟ್ಯಾಕ್ಟ್ ವಿತ್ ರನ್ವೇ? ದೇ ಸೆಡ್ yes. Yes ಅಂದಿದ್ದು. ಹಾಂ. ಬಟ್ ದೇ ಡಿಂಟ್ ನೋ ವೇರ್ ದ ರನ್ವೇ ಈಸ್. ಪ್ಲಸ್ ನಾನು ಹೇಳಿದ್ರೆ ವೆರಿ ಸ್ಟ್ರಾಂಗ್ ವಿಂಡ್ಸ್ ಇನ್ ಬಾರಾಮತಿ. ಸೊ ಅಪರೆಂಟ್ಲಿ ಯಾವ ನ್ಯಾವಿಗೇಷನ್ ಏಡೂ ಇಲ್ಲ. ಕರೆಕ್ಟ್. ದೇ ಆರ್ ಹೋಪಿಂಗ್ ದಟ್ ವಿಲ್ ಸಿ ದ ರನ್ವೇ, ಇನ್ನೊಂದು ಸ್ವಲ್ಪ ಹೋಗೋಣ ಅಂತೇಳಿ. ಬಟ್ ದೇ ಡೋಂಟ್ ನೋ ವೆದರ್ ದೇ ಆರ್ ಅಲೈನ್ಡ್ ವಿತ್ ದ ರನ್ವೇ ಆರ್ ದೇ ಆರ್ ಸಮ್ವೇರ್ ಲೆಫ್ಟ್ ಆರ್ ರೈಟ್. ಆ್ಯಂಡ್ ದ ವರ್ಟಿಕಲ್ ಎನ್ವಲಪ್ ಈಸ್ ರೆಡ್ಯೂಸಿಂಗ್ ಕಾನ್ಸ್ಟೆಂಟ್ಲಿ. ಕರೆಕ್ಟ್. ದೆನ್ ದ ಅನ್ಫಾರ್ಚುನೇಟ್ ಥಿಂಗ್ ಮಸ್ಟ್ ಹ್ಯಾವ್ ಹ್ಯಾಪನ್. ದಿಸ್ ಈಸ್ ದಿ ಫಸ್ಟ್ ಇಂಪ್ರೆಷನ್. ನೀವು ಅಹಮದಾಬಾದ್ ಪ್ಲೇನ್ ಕ್ರ್ಯಾಶ್ ಆದಾಗ ನೀವು ಒಂದು ಮಾತು ಹೇಳಿದ್ರಿ, ರನ್ವೇ ಬಿಹೈಂಡ್ ಯು ಆ್ಯಂಡ್ ದ ಹೈಟ್ ಅಬೌವ್ ಯು ಈಸ್ ಆಫ್ ನೋ ಯೂಸ್. ಹಾಗೆ ಆಗಿರ್ಬೇಕು ಇಲ್ಲಿ ಅಂತ. ಹೌದು. ವಿಂಗ್ ಕಮಾಂಡರ್ ರಾಜೀವ್ ಸರ್, ಏನು ನಿಮ್ಮ ಅನಲೈಸಸ್ಸು ಯಾಕಾಗಿರಬಹುದು? Taking on from where Mr. Sudarshan has said, yes, I agree with whatever he has said. ಇದು ಊಹೆ ಮಾಡಬಹುದು. ಈಗ ಇಟ್ ಸೀಮ್ಸ್ ಟು ಬಿ ಎ ಕಂಟ್ರೋಲ್ಡ್ ಫ್ಲೈಟ್ ಇನ್ ಟೆರೇನ್. ಓಕೆ, ಕಂಟ್ರೋಲ್ಡ್ ಫ್ಲೈಟ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಪೈಲಟ್ಸ್ ವರ್ ಇನ್ ಕಂಟ್ರೋಲ್ ಆಫ್ ದ ಏರ್ಕ್ರಾಫ್ಟ್. ಇಟ್ ಅಪಿಯರ್ಸ್ ಸೊ. ನಾಳೆ ಏನಾದರೂ ಎವಿಡೆನ್ಸ್ ಇದ್ರ ಪರವಾಗಿ ಬಂದರೆ ನಮ್ಮ ಅಭಿಪ್ರಾಯನ ಬದಲಾಯಿಸಬೇಕು. ಬಟ್ ಈ ಇರೋ ಎವಿಡೆನ್ಸ್ ಪ್ರಕಾರ ಇಟ್ ಸೀಮ್ಸ್ ಟು ಬಿ ಎ ಕಂಟ್ರೋಲ್ಡ್ ಫ್ಲೈಟ್ ಇನ್ ಟು ಎ ಟೆರೇನ್. ಸೊ ಅವರು ಏರ್ಫೀಲ್ಡ್ ಕಾಣ್ತಿದೆ ಅಂತ ಹೇಳಿ ಸೆಕೆಂಡ್ ಅಪ್ರೋಚ್ ಅಲ್ಲಿ ಬಂದಾಗ, ಓಕೆ, 2 ಎಂಜಿನ್ ಏರ್ಕ್ರಾಫ್ಟ್ ಇದು, ಟ್ವಿನ್ ಎಂಜಿನ್ ಏರ್ಕ್ರಾಫ್ಟ್ ಇದು. ಹೌದು. ಇಟ್ ಹಸ್ ಗಾಟ್ ಟೆರೇನ್ ವಾರ್ನಿಂಗ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಓಕೆ, TAWS ಅಂತ ಟೆರೇನ್ ಅವಾಯ್ಡೆನ್ಸ್ ಅಂಡ್ ವಾರ್ನಿಂಗ್ ಸಿಸ್ಟಮ್ ಇದೆ. ಸೊ ಇದೆಲ್ಲ ವರ್ಕ್ ಆಗ್ತಿದೆ ಅಂತ ನಾವು ಅನ್ಕೊಂಡ್ರೆ, ದ ಪಾಸಿಬಿಲಿಟೀಸ್ ಆಫ್ ಥಿಂಗ್ಸ್ ಗೋಯಿಂಗ್ ರಾಂಗ್ ಟೆಕ್ನಿಕಲಿ ಅಪಿಯರ್ ಸ್ಲಿಮ್. ಅಂದ್ರೆ ಕಡಿಮೆ ಅಂತ. ಕಡಿಮೆ. ಓಕೆ. ಸೊ ಮೋಸ್ಟ್ ಪ್ರಾಬ್ಲಿ ಇಟ್ಸ್ ಎ ಕಂಟ್ರೋಲ್ ಫ್ಲೈಟ್ ಇನ್ ಟು ಟೆರೇನ್. ಇನ್ನ ಒಂದೇನು ಅಂದ್ರೆ, ಇದಕ್ಕೆ ಪರವಾಗಿ ನೋಡಿದ್ರೆ ಈ ವಿಮಾನದ ಓನರ್ VSR ವೆಂಚರ್ಸ್ ಯಾರಿದ್ದಾರೆ, ಅವರು 2003ರಲ್ಲೂ ಇದೇ ಮಾಡೆಲ್ ಏರ್ಕ್ರಾಫ್ಟ್ ಒಂದು ದುರಂತ ಆಯ್ತು ಮುಂಬೈನಲ್ಲಿ. ಸೊ ಸೇಮ್ ಟೈಪ್, ಸೇಮ್ ಮಾಡೆಲ್ ಏರ್ಕ್ರಾಫ್ಟ್ within 3 years from the same owner having a mishap raises concern on maintenance practices within the organization. ಮಮತಾ ಬ್ಯಾನರ್ಜಿ ಅವರು ಹೇಳಿದ ಸತ್ಯ ಆಗಿರೋ ಸಾಧ್ಯತೆ ಎಷ್ಟು? ಇದೆಲ್ಲ ಐ ವುಡ್ ನಾಟ್ ಗೋ ಇಂಟು ಪಾಲಿಟಿಕ್ಸ್, ಬಟ್ ನಾನು ಟೆಕ್ನಿಕಲಿ ಹೇಳಿ ಅಂತ. ಟೆಕ್ನಿಕಲಿ ಯಾರು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿರಬಹುದಾದ ಸಾಧ್ಯತೆಗಳು ಎಷ್ಟಿದೆ ಅಂತ? ವೆರಿ ಸ್ಲಿಮ್. ಓಕೆ, ತುಂಬಾ ಕಡಿಮೆ. ಈಗ ನೋಡಿ, ಮತ್ತೆ ಇನ್ನೊಂದೇನು ಅಂದ್ರೆ, ಮೂರನೇ ಕಾರಣ ಏನಾಗಿರ್ಬೋದು ಅಂದ್ರೆ, ಇಫ್ ಯು ಲುಕ್ ಅಟ್
ಇಂಡಿಯನ್ ಏವಿಯೇಷನ್ ಸೆಕ್ಟರ್ ಹೋದ 10 ವರ್ಷದಲ್ಲಿ ಸುಮಾರು ಡಬಲ್ಗಿಂತ ಜಾಸ್ತಿ ಆಗಿದೆ ನಂಬರ್ ಆಫ್ ರಿಜಿಸ್ಟರ್ಡ್ ಏರ್ಕ್ರಾಫ್ಟ್. When I say number of registered aircraft, I am taking both commercial and general aviation, as Sudarshan sir has already remarked. ಓಕೆ. ಸುಮಾರು 800 ಇಂದ 1600 ಆಗಿದೆ. ಅದೇ ಟೈಮಲ್ಲಿ ಪ್ಯಾಸೆಂಜರ್ ಟ್ರಾಫಿಕ್, ಫ್ರೈಟ್ ಟ್ರಾಫಿಕ್ ಎಲ್ಲ ಜಾಸ್ತಿ ಆಗಿದೆ. ಬಟ್ ಸಪೋರ್ಟ್ ಸಿಸ್ಟಮ್ಸ್ ಏನಿದೆ ನಮ್ದು, ಅದು ಅದೇ ಪೇಸ್ ನಲ್ಲಿ ಇಂಪ್ರೂವ್ ಆಗಿದೆಯಾ? ಅದೇ ಪೇಸ್ ನಲ್ಲಿ ಹ್ಯಾವ್ ದ ಮ್ಯಾಚ್ ದ ಫ್ಲೀಟ್ ಎಕ್ಸ್ಪಾನ್ಷನ್? ದೀಸ್ ಆರ್ ಆಲ್ ಕ್ವಶನ್ ಮಾರ್ಕ್ಸ್. ಯಾಕೆ ಹೇಳ್ತೀನಿ ಅಂದ್ರೆ, ಹೋದ್ 5 ವರ್ಷದಲ್ಲಿ 14% ಇನ್ಕ್ರೀಸ್ ಆಗಿದೆ ಇನ್ ಏರ್ ಕ್ರಾಶಸ್ ಇನ್ ಇಂಡಿಯಾ. 2020 2025 53 ಇನ್ಸಿಡೆಂಟ್ ಆಗಿದೆ. ಅದರಲ್ಲಿ 320 ಜನ ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ. ಸೊ ಫ್ಯಾಕ್ಟರ್ಸ್ ಮೇ ಬಿ ಇನ್ಕ್ರೀಸ್, ಲೆಸ್ ಟೈಮ್, ಡಿಸಿಷನ್ ಮೇಕಿಂಗ್ ಟೈಮ್ ಕಡಿಮೆ ಇದೆ ATC ನವ್ರಿಗೆ ಅಂಡ್ ಅದರ್ ಅಲೈಡ್ ಸರ್ವಿಸಸ್ಗೆ. ಪೈಲಟ್ಸ್ ಆರ್ ಸ್ಟ್ರೆಸ್ಡ್, ಮೇಂಟೆನೆನ್ಸ್ ಕ್ರೂಸ್ ಆರ್ ಸ್ಟ್ರೆಸ್, ಏನಾದ್ರೂ ಇರ್ಬೋದು. ಬಟ್ ಅಲ್ಟಿಮೇಟ್ಲಿ ಸೇಫ್ಟಿ ಮೇಲೆ ಒಂದು ಪ್ರಶ್ನೆ ಇದೆ ಇವತ್ತು. ಆದರೆ ತೀರಾ ಕಮರ್ಷಿಯಲ್ ಪೈಲಟ್ಗಳ ರೀತಿಯಲ್ಲಿ ಚಾರ್ಟರ್ಡ್ ಫ್ಲೈಟ್ ಫ್ಲೈ ಮಾಡುವ ಪೈಲಟ್ಗಳಿಗೆ ಸ್ಟ್ರೆಸ್ಡ್ ಆಗಿರ್ತಾರೆ ಅಂತ ಅನ್ಸೋದಿಲ್ಲ ಸರ್? ಇಷ್ಟೊಂದು ಒತ್ತಡ ಅವ್ರ ಮೇಲೆ ಇರೋದಿಲ್ಲ ಇದು ಅಂತ. ಭಾರತದಲ್ಲಿ ಪ್ರತಿ 1 ತಿಂಗಳು ಯಾವ್ದೋ ಒಂದು ಮೂಲೆಯಲ್ಲಿ ಎಲೆಕ್ಷನ್ ಆಗ್ಬೇಕಾದ್ರೆ ಇವರೆಲ್ಲ ರಾಜಕಾರಣಿಗಳು ಬಸ್ಸು, ಟ್ರೈನು, ಕಾರಲ್ಲಿ ಹೋಗಲ್ವಲ್ಲ. 100 ಕಿಲೋಮೀಟರ್ ಇದ್ರೂ ಅವ್ರಿಗೆ ವಿಮಾನ ಬೇಕು. ಹೌದು. ಸೊ ಹಾಗಿದ್ದಾಗ ದ ಸ್ಟ್ರೆಸ್ ಆನ್ ದೆಮ್. ಇವತ್ತು ಅಲ್ಟ್ರಾ ರಿಚ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಇಸ್ ನಾಟ್ ಸ್ಮಾಲ್. ಬಿಸ್ನೆಸ್ ಮೆನ್ ಆಗಲಿ, ಅಲ್ಟ್ರಾ ರಿಚ್ ಪಾಪ್ಯುಲೇಷನ್ ಆಗಲಿ, ಅಥವಾ ಪೊಲಿಟಿಷಿಯನ್ಸ್ ಆಗಲಿ, ದ ಡಿಮ್ಯಾಂಡ್ ಇಸ್ ದೇರ್. ಕರೆಕ್ಟ್. ಸುದರ್ಶನ್ ಸರ್, ನೀವು ಹೇಳ್ತಾ ಇದ್ರಿ, ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು ಸತ್ಯ ಆಗಿರೋ ಪಾಸಿಬಿಲಿಟಿ ಪರ್ಸೆಂಟೇಜ್ ಎಷ್ಟು ಅಂತ. ಈಗ ನೋಡಿ, ಈಗ ಜನರಲ್ ಅವ್ರದ್ದು ಫೋಟೋನು ತೋರಿಸಿದ್ರಿ. ಅವರೇ ಹೆಲಿಕಾಪ್ಟರ್ ಕ್ರ್ಯಾಶ್ ಆದಾಗ ಊಟಿನಲ್ಲಿ, ಆವಾಗಲೂ ಸಬೋಟೇಜ್ ಅಂತ ಬಂದಿತ್ತು. ಇರ್ಬೋದು, ಅದು ತನಿಖೆ ಕೊಟ್ಕೊಂಡವರೆಲ್ಲ ಅದರ ಬಗ್ಗೆ ಇದು ಮಾಡ್ತಾರೆ. ಬಟ್ ಸ್ಟ್ರೇಟ್ ಅವೇ ಇದನ್ನು ಪೊಲಿಟಿಸೈಸ್ ಮಾಡೋದೇ ಇರುತ್ತಲ್ಲ, ಅದು ದಿಕ್ಕು ತಪ್ಪಿಸ್ಬಿಡುತ್ತೆ. ಸರ್, ಭಾರತದಲ್ಲಿ ಯಾವುದೂ ಕೂಡ ರಾಜಕಾರಣಕ್ಕೆ ಬಳಕೆ ಆಗ್ಬೋದು, ಏನು ಕೂಡ ರಾಜಕಾರಣಕ್ಕೆ ಬಳಕೆ ಆಗ್ಬೋದು. ಸಹಜವಾಗಿ ಇಂಥದ್ದೊಂದು ಆಗುತ್ತೆ ಅಂತ. ಹೌದು. ಬಟ್ ದಿ ಪೀಪಲ್ ಹೂ ಆರ್ ಗೋಯಿಂಗ್ ಟು ಇನ್ವೆಸ್ಟಿಗೇಟ್, ಅವರ ದೇ ವಿಲ್ ಯೂಸ್ ದೇರ್ ಬ್ರೈನ್ ಆ್ಯಂಡ್ ಪ್ರೊಸೀಜರ್. ಆಮೇಲೆ ಅದಕ್ಕೆ ಬ್ಲ್ಯಾಕ್ ಬಾಕ್ಸ್ ಇರುತ್ತೆ, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಇರುತ್ತೆ. ಸೊ ಇಟ್ ಈಸ್ ಆಲ್ ರಿಕವರ್ಡ್. ಆಮೇಲೆ ನಾನು ಅದು ಒತ್ತಿ ಉರಿಯೋದು ನೋಡಿದರೆ ಇವೆಲ್ಲ ಸಿಗುತ್ತೋ ಅಂತ ಅನುಮಾನ ಇತ್ತು. ಬಟ್ ಸಿಗುತ್ತೆ ನಾರ್ಮಲಿ, ದೇರ್ ಇಸ್ ನೋ ಪ್ರಾಬ್ಲಮ್. ಆಮೇಲೆ ಇವರು ಹೇಳಿದಾಗೆ ಗ್ರೌಂಡ್ ಪ್ರಾಕ್ಸಿಮಿಟಿ ವಾರ್ನಿಂಗ್ ಸಿಸ್ಟಮ್ GPWS ಏನು ಮಾಡುತ್ತೆ ಅಂದರೆ, ಈಗ ನೋಡಿ, ಒಂದು ಏರ್ಕ್ರಾಫ್ಟ್ ಲ್ಯಾಂಡ್ ಮಾಡಕ್ಕೆ ಬರುತ್ತೆ, ಪೈಲಟ್ ಫ್ಲಾಪ್ಸ್ ತೊಗೊಂಡು ಮರ್ತ್ಬಿಡ್ತಾನೆ. ಸೊ ಆವಾಗ ರೆಕಾರ್ಡೆಡ್ ವಾಯ್ಸ್, ಟೂ ಲೋ ಫ್ಲಾಪ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಆಮೇಲೆ ಲ್ಯಾಂಡಿಂಗ್ ಗೇರ್, ಏನೋ ಈಗ ಒಂದು ಟ್ರೈನಿಂಗ್ ಫ್ಲೈಟ್ ಆದರೆ ದಟ್ co-pilot will be under stress, landing gear ಓಪನ್ನೇ ಮಾಡಲಿ. So then again it will shout, too low gear. Dangerously when it comes to close, pull up. ಅಂದರೆ ಇಟ್ ಇಸ್ ಜಸ್ಟ್ ಶಾರ್ಟ್ ಆಫ್ ಬೀಟಿಂಗ್ ದಟ್ ಪೈಲಟ್. ಅದೆಲ್ಲ ಆಗಿರುತ್ತೆ, ಯಾಕಂದರೆ ಇಟ್ಸ್ ಎ ವೆರಿ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್. ಬಟ್ ಅದನ್ನೆಲ್ಲ ಇವರು ಇಗ್ನೋರ್ ಮಾಡಿದ್ರಾ? ದಟ್ ಈಸ್ ಅ ಕ್ವಶನ್. 16,000 ಗಂಟೆಗಳ ಹಾರಾಟದ ಅನುಭವ ಇರುವ ಪೈಲಟ್ ಅನ್ನೆಲ್ಲ ಹೆಂಗೆ ಇಗ್ನೋರ್? ಕೆಲವು ಸರಿ ಏನಾಗುತ್ತೆ ಅಂದರೆ, ದಟ್ ಕೈಂಡ್ ಆಫ್ ಈಸ್ ಎನ್ ಎಕ್ಸ್ ಸಹಾರಾ, ಎಕ್ಸ್ ಜೆಟ್, ಮೇ ಬಿ ಸಮ್ ಕೈಂಡ್ ಆಫ್ ಐ ಕ್ಯಾನ್ ಡೂ ಇಟ್. ಈಗ ನಿಮಗೆ ಗೊತ್ತಿರ್ಬೋದು, ಕ್ಯಾಲಿಕಟ್ಟಲ್ಲಿ ಒಂದು ಅಪಘಾತ ಆಯಿತು. ಇಟ್ ಜಸ್ಟ್ ಓವರ್ ಶಾಟ್ ದ ರನ್ವೇ ಆ್ಯಂಡ್ ಮಂಗಳೂರಲ್ಲೂ ಸೇಮ್ ಆಯಿತು. ಸೇಮ್. ಎಸ್. ಬಟ್ ಕ್ಯಾಲಿಕಟ್ ಅಲ್ಲಿ ಅದನ್ನು ಈಸ್ ಮೈ ಜಸ್ಟ್ ಒನ್ ಕೋರ್ಸ್ ಸೀನಿಯರ್ ಟು ಮೀ. ಓಕೆ. ಸೋರ್ಡ್ ಆಫ್ ಆನರ್ ಅದು ಬಂದ್ಬಿಡುತ್ತಲ್ವಾ. ಹಿ ಶುಡ್ ಹ್ಯಾವ್, ನನ್ನ ಎಕ್ಸ್ಪೀರಿಯನ್ಸಿಗೆ ಇದೇನು ದೊಡ್ಡ ಮಹಾನ್ ಮಾಡ್ಬಿಡ್ತೀನಿ. he made 2 attempts. He should have gone to Cochin. He didn't. He said somehow I'll make it. ಒಂಥರ ಅದು ಬಂದ್ಬಿಡುತ್ತೆ. ಸೊ ವಿ ಕಾಂಟ್ ರೂಲ್ ಔಟ್ ದಟ್ ಆಲ್ಸೋ ಇನ್ ದಿಸ್. ಎಸ್. ಆದರೆ ಪ್ರತಿ ವಿಮಾನ ಅಪಘಾತದಲ್ಲೂ ಮೊದಲು ಮಾತಾಡೋದೇ ನಾವು ಪೈಲಟ್ ಎರರ್ ಬಗ್ಗೆ.
If he is dead, blame him. If he is alive, hang him. ಅಷ್ಟೇ. ಎಸ್ ಪ್ರಶಾಂತ್, ಪೊಲಿಟಿಕಲಿ ಎಂಥ ಸಿಚುವೇಶನ್ ರೀ ಇದು ಮಹಾರಾಷ್ಟ್ರದಲ್ಲಿ? ಅಜಿತ್, ಕಳೆದ ಒಂದು ತಿಂಗಳಿನಿಂದ ಏನು ಮಹಾರಾಷ್ಟ್ರದಲ್ಲಿ ಬೆಳವಣಿಗೆಗಳು ನಡೀತಾ ಇತ್ತು ಅಂದರೆ ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಇವತ್ತವರು ಹೊರಟಿದ್ದು ಕೂಡ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಜನವರಿ 31 ನೀವು ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ನಡೆಸಬೇಕು. ಇವತ್ತವರು ಹೊರಟಿದ್ದು ಜಿಲ್ಲಾ ಪಂಚಾಯತ್ ಚುನಾವಣೆಗೋಸ್ಕರ ಒಂದು ಪ್ರಚಾರ ಕಾರ್ಯಕ್ಕೆ ಹೊರಟಿದ್ದರು. ಈ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಒಂದು ರೀಅಲೈನ್ಮೆಂಟ್ ನಡೆಯುತ್ತಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇತ್ತು. ಒಂದು ತಿಂಗಳ ಹಿಂದೆ ಗೌತಮ್ ಅದಾನಿ ಬಾರಾಮತಿಗೆ ಬಂದಿದ್ದರು. ಈಗ ಅವ್ರದ್ದು ರೀಲ್ ಕೂಡ ಅದು ವೈರಲ್ ಆಗ್ತಾ ಇತ್ತು. ಇವ್ರು ಹೋಗಿ ಗೌತಮ್ ಜಿ ಸ್ವಾಗತ ಹೇ ಆಪ್ಕಾ ಅಂತ ಹೇಳ್ತಾರೆ. ಗೌತಮ್ ಅದಾನಿ ಏರ್ಪೋರ್ಟ್ನಿಂದ ಅಲ್ಲಿ ಅಂದರೆ ಅದು ಇದೇ ಏರ್ ಸ್ಟ್ರಿಪ್ಪಿಗೆ ಬರ್ತಾರೆ. ಇವ್ರು ಹೋಗ್ತಾರೆ, ಯಾರು ಅಜಿತ್ ದಾದಾ ಪವಾರ್ ಅವರನ್ನು ಸ್ವಾಗತ ಮಾಡಲಿಕ್ಕೆ. ಶರದ್ ಪವಾರ್ ಮತ್ತು ಅಜಿತ್ ದಾದಾ ಪವಾರ್ ನಡುವೆ ಒಂದು ಮತ್ತೆ ಜೊತೆಗೆ ಬರ್ತಕ್ಕಂಥ ಒಂದು ಮಧ್ಯಸ್ಥಿಕೆಯನ್ನು ಗೌತಮ್ ಅದಾನಿ ವಹಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗ್ತವೆ. ಪುಣೆ ಮತ್ತು ಪಿಂಪ್ರಿ ಚಿಂಚವಡ್ನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಇಬ್ಬರು ಒಟ್ಟಿಗೆ ಬರ್ತಾರೆ. ಯಾರ್ಯಾರು? ಕಾಕಾ ಪುತನೆ ಅವರು, ಶರದ್ ಪವಾರ್ ಮತ್ತು ಅಜಿತ್ ದಾದಾ ಪವಾರ್. ಸುಪ್ರಿಯಾ ಸುಳೆ ಕೇಂದ್ರದಲ್ಲಿ ಸಚಿವೆ ಆಗ್ಬೋದು ಕ್ಯಾಬಿನೆಟ್ ರೀಶಫಲ್ ಆದರೆ, ಮೋದಿಯವರ ಕ್ಯಾಬಿನೆಟ್ ರೀಶಫಲ್ ಆದಾಗ. ಹೀಗಾಗಿ ಅವರಿಬ್ಬರು ಒಟ್ಟಿಗೆ ಬಂದು ಸುಪ್ರಿಯಾ ಸುಳೆ ದಿಲ್ಲಿಗೆ, ರಾಜ್ಯದಲ್ಲಿ ಅಜಿತ್ ಪವಾರ್ ನಾಯಕತ್ವ ಅಂತಕ್ಕಂಥ ಚರ್ಚೆ ಆಗುತ್ತೆ. ಯಾಕಂದರೆ ಶರದ್ ಪವಾರ್ ಏಜ್ ಆಗಿರೋದ್ರಿಂದ ಇನ್ನು ಮತ್ತು ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಒಟ್ಟಿಗೆ ಬಂದರು ಶರದ್ ಪವಾರ್ ಜೊತೆ. ಆ ಒಂದು ಮೈತ್ರಿ ಕಾಂಗ್ರೆಸ್ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ನಡುವೆ ಕೂಡ ಫ್ರೂಟ್ಫುಲ್ ಆಗ್ತಿಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಇಬ್ಬರು ಒಟ್ಟಿಗೆ ಬರ್ತಾರೆ ಅಂತಕ್ಕಂಥ. ಏಕಾಏಕಿ ಬಿ ಜೆ ಪಿ ಮತ್ತು ಅಜಿತ್ ದಾದಾ ಪವಾರ್ ನಡುವೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳಾದವು. ಹೌದು. ಪುಣೆ ಮತ್ತು ಪಿಂಪ್ರಿ ಚಿಂಚವಡ್ಗೆ ಸಂಬಂಧಪಟ್ಟಂತೆ ದೇವೇಂದ್ರ ಫಡ್ನವೀಸ್ ಕೂಡ ಹೋಗಿ ಹೇಳ್ತಾರೆ, ಇಲ್ಲ ನಾವು ಬೇರೆ ಆದರೂ ಆಶ್ಚರ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ನೀವು ನಮ್ಮ ಮೇಲೆ ಬಾಣ ಎಸೆಯೋದಾದರೆ ನಾವು ಬಾಣ ಎಸೆತೀವಿ ಅನ್ನೋದರ ಬಗ್ಗೆ ಮಾತಾಡ್ತಾರೆ. ಏಕನಾಥ್ ಶಿಂದೆ ಜೊತೆ ಬಿ ಜೆ ಪಿಯ ಜಗಳ ಶುರುವಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಒಂದು ಚರ್ನಿಂಗ್ ಪ್ರೊಸೆಸ್ ನಡೆಯುತ್ತಾ ಮಹಾರಾಷ್ಟ್ರದಲ್ಲಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇತ್ತು. ಅಜಿತ್ ದಾದಾ ಪವಾರ್ದೊಂದು ಮಹತ್ವಾಕಾಂಕ್ಷೆ ಇತ್ತು, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ. ಅವರು ಉಪಮುಖ್ಯಮಂತ್ರಿ ರೆಕಾರ್ಡ್ ಟೈಮ್ ಆಗಿದ್ದಾರೆ, 6 ಬಾರಿ. ಅಂದರೆ ವಿಲಾಸರಾವ್ ದೇಶ್ಮುಖ್ ಸಂಪುಟದಿಂದ ಹಿಡಿದು ಅನೇಕ ಸಂಪುಟದಲ್ಲಿ ಮಂತ್ರಿ ಆದರೂ ನಂತರ ಉಪಮುಖ್ಯಮಂತ್ರಿ ಆಗ್ತಾ ಬಂದರು. ಆದರೆ ಅವ್ರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಯಾವ ಪರಿಯ ಮಹತ್ವಾಕಾಂಕ್ಷೆ ಅಂತಂದರೆ, ನಾವು ಸಂಜೆ ಕೂಡ ಮಾತಾಡಿದ್ವಿ, ಏಕನಾಥ್ ಶಿಂದೆ ಕ್ಷಮಿಸಿ ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ ಮತ್ತು ಅಜಿತ್ ದಾದಾ ಪವಾರ್ ಕೂತಾಗ ಪತ್ರಕರ್ತರು ಕೇಳ್ತಾರೆ ಏಕನಾಥ್ ಶಿಂದೆ, ಯಾವಾಗ ನೀವು ಪ್ರಮಾಣ ವಚನ ಸ್ವೀಕರಿಸ್ತೀರಿ? ಏಕನಾಥ್ ಶಿಂದೆ ಹೇಳ್ತಾರೆ, ಇಲ್ಲ ನಾನು ಸಂಜೆ ಡಿಸೈಡ್ ಮಾಡಿ ಹೇಳ್ತೀನಿ ಅಂತ. ಇವ್ರು ಪಕ್ಕದಲ್ಲೇ ಕೂತಿರ್ತಾರೆ. ಇವ್ರು ಹೇಳ್ತಾರೆ, ಏಕನಾಥ್ ಶಿಂದೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ರೀ, ನಾನಂತರೂ ಪ್ರಮಾಣ ವಚನಕ್ಕೆ ರೆಡಿ ಇದ್ದೀನಿ, ನಾಳೆ ನಾನಂತರೂ ದೇವೇಂದ್ರ ಫಡ್ನವೀಸ್ ಜೊತೆ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ಹೇಳ್ತಾರೆ. ಆ ಮಹತ್ವಾಕಾಂಕ್ಷೆ ಇತ್ತು. ಇದು ವೆರಿ ಪ್ರಾಕ್ಟಿಕಲ್ ಪೊಲಿಟಿಷಿಯನ್. ಆರೋಪಗಳಿರಲಿಲ್ವಾ ಅಜಿತ್ ದಾದಾ ಪವಾರ್ ಮೇಲೆ? ಬಿ ಜೆ ಪಿಯವರೇ ನೀರಾವರಿ ಹಗರಣದಲ್ಲಿ ದೊಡ್ಡ ಆರೋಪವನ್ನು ಮಾಡಿದರು, ಸಾವಿರಾರು ಕೋಟಿ ರೂಪಾಯಿ ಆರೋಪವನ್ನು ಮಾಡಿದರು. ಆದರೆ ಕೆಲಸಗಾರ ರಾಜಕಾರಣಿ. ಬೆಳಗಾವಿನ ಅನೇಕ ರಾಜಕೀಯ ಮುಖಂಡರ ಜೊತೆ ಅವರ ವೈಯಕ್ತಿಕ ಸಂಪರ್ಕಗಳಿದ್ದು ಕೂಡ ಇದ್ವು. ಈಗ ಅಜಿತ್ ದಾದಾ ಪವಾರ್ ಒಂದು ಸಾವು ಏನಿದೆ, ಒಂದು ನಿಧನ ಏನಿದೆ, ಅದು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಒಂದು ಹೊಸ ರೀತಿಯ ವಾಯ್ಡನ್ನು ಮಾಡಿದೆ ಅಂತಕ್ಕಂಥದ್ದು ಸ್ಪಷ್ಟ. ಒಂದು NCPಯ ಮುಂದಿನ ಭವಿಷ್ಯ ಏನು? ಶರದ್ ಪವಾರ್ ಅವ್ರಿಗೆ ವಯಸ್ಸಾಗಿದೆ, ಅಜಿತ್ ದಾದಾ ಪವಾರ್ ಆಕಸ್ಮಿಕವಾಗಿ ನಿಧನರಾದಾಗ NCPಯ ಭವಿಷ್ಯ ಏನು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಇಡೀ ಮಹಾಯುತಿಯ ಪಾಲಿಟಿಕ್ಸು ಮತ್ತು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಸಮೀಕರಣಗಳು ಬದಲಾಗ್ಬಿಡ್ತಾವ ಅನ್ನುವ ಚಿಂತೆ ಕೂಡ ಈಗಿದೆ. ಯಾಕಂದರೆ ಅಜಿತ್ ದಾದಾ ಪವಾರ್ ಜೊತೆ ಹೊರಗಡೆ ಬಂದಿರತಕ್ಕಂಥ ಶಾಸಕರು ವಾಪಸ್ ಸುಪ್ರಿಯಾ ಸುಳೆ ಜೊತೆ ಹೋಗ್ತಾರ, ನಾಯಕತ್ವ ಒಪ್ಕೊಳ್ತಾರ, ಸರ್ಕಾರ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಆಗ್ತಾರ, ಅಧಿಕಾರ ಬಿಟ್ಟು ಯಾಕೆ ಹೋಗಿ ಆಡಳಿತ ಪಕ್ಷದಿಂದ ಹೋಗಿ ವಿರೋಧ ಪಕ್ಷಕ್ಕೆ ಹೋಗ್ತಾರೆ, ಬಂದಿದ್ದೇವರು ಆಡಳಿತ ಅನುಭವಿಸ್ಬೇಕು ಅಂತ ಕಾರಣ. ಹೀಗಿರುವಾಗ ಈ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿವೆ. ನನಗನ್ಸುತ್ತೆ ಇಷ್ಟು ಬೇಗ ಅದು ಏನು ಡಿಸೈಡ್ ಆಗುತ್ತೆ ಅಂತಕ್ಕಂಥದ್ದು ನನಗೇನು ಅನಿಸಲ್ಲ. ಆದರೆ ನಿಶ್ಚಿತವಾಗಿ ಒಂದಿಷ್ಟು ಪ್ರಶ್ನೆಗಳು ಈ ಒಂದು ಆಕಸ್ಮಿಕವಾಗಿರ್ತಕ್ಕಂಥ ಸಾವಿನ ಕಾರಣದಿಂದ ಹುಟ್ಕೊಂಡು. ಎಸ್, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಇವತ್ತು ಬೆಳಗ್ಗೆ 8:00 ಅವರ ಸ್ವಕ್ಷೇತ್ರ ಬಾರಾಮತಿ ಏರ್ ಸ್ಟ್ರಿಪ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ದಾರುಣವಾಗಿ ಮೃತಪಟ್ಟರು. ಇದರ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇದ್ವಿ, ತಾಂತ್ರಿಕ ವಿಷಯಗಳ ಬಗ್ಗೆ. ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ನಮ್ಮ ಜೊತೆಗಿದ್ದಾರೆ. ಸುದರ್ಶನ್ ಸರ್,
ಅನೇಕ ಸಂದರ್ಭಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ, ಏರ್ಪೋರ್ಟ್ ನಿರ್ಮಿಸಿದ ರೀತಿ ಕೂಡ ಅಪಘಾತಕ್ಕೆ ಭಾಳ ಸಲ ಕಾರಣ ಆಗುತ್ತೆ ಅಂತ. ಖಂಡಿತ. ಮಂಗಳೂರು ಏರ್ಪೋರ್ಟ್ನಲ್ಲಿ ವಿಮಾನ ಲ್ಯಾಂಡ್ ಮಾಡುವಾಗ ರಾಜೀವ್ ಗಾಂಧಿ ಅವರು ಫ್ಲೈ ಮಾಡಿದ್ರಂತೆ. ಅವ್ರು ಹೇಳಿದ್ರಂತೆ ದಿಸ್ ಇಸ್ ಅ ವೆರಿ ಡೇಂಜರಸ್ ಏರ್ಪೋರ್ಟ್ ಆಗಿದ್ರಂತೆ ಅವರು. ಮಂಗಳೂರಿನಲ್ಲಿ ಈಗಿರೋ ಏರ್ಪೋರ್ಟು ಮಚ್ ಬೆಟರ್, ವೆರಿ ಸೇಫ್. ಎಸ್, ವೆರಿ ಸೇಫ್. ಮೊದಲು ನಾವು 0927 ಅಂತ ಇನ್ನೊಂದು ಏರ್ಪೋರ್ಟಲ್ಲಿ ಲ್ಯಾಂಡ್ ಮಾಡ್ತಾ ಇದ್ವಿ. ಅದು ಹೆಂಗೆ ಅಂದರೆ ಟೇಬಲ್ ಟಾಪ್ ಅಂದರೆ ರಿಯಲ್ ಟೇಬಲ್ ಟಾಪ್. ಓಕೆ. ಇಲ್ಲಿ ಹಿಂದ್ಗಡೆ ಗಾರ್ಜ್ ಅಂದರೆ ನಮ್ಮ ರೇಡಿಯೋ ಅಲ್ಟಿಮೀಟರ್ 400 ಅಡಿ ತೋರಿಸ್ತಾ ಇರುತ್ತೆ. ಸಡನ್ಲಿ ಇಟ್ ವಿಲ್ ಶೋ 20 meters, 20 feet. ಓ, ಏನೋ ಗೊತ್ತಾಯ್ತು. ಅದು ವಿಜುವಲ್ ಡಿಸೋರಿಯೆಂಟೇಷನ್ ಆಗುತ್ತಲ್ಲ, ದಟ್ ಈಸ್ ವೆರಿ. ಆಮೇಲೆ ಈ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಮಾಡುವಾಗ ನೋಡಿ, ಈ ದೇವನಹಳ್ಳಿ ಏರ್ಪೋರ್ಟ್ಗೆ 9 ವರ್ಷ ತಗೊಳ್ತು. ಯು ಹ್ಯಾವ್ ಟು ರಿಮೂವ್ ದ ಅಬ್ಸ್ಟಕಲ್ ಆನ್ ದ ಅಪ್ರೋಚ್ ಪಾತ್. ಯು ಹ್ಯಾವ್ ಟು ರಿಮೂವ್ ದಿ ಇದೆಲ್ಲ ವೇಸ್ಟ್ ಎಲ್ಲ ಅಲ್ಲಿ ಹೋಗಿ ಎಸಿತಾರಲ್ಲ. ಹೌದು. ಟು ಗೆಟ್ ರಿಡ್ ಆಫ್ ಬರ್ಡ್ಸ್. ಹಾಂ, ಬರ್ಡ್ಸ್ ಕ್ಲಿಯರೆನ್ಸ್ ಇರಬೇಕು. ಆಮೇಲೆ ಹೈ ಟೆನ್ಷನ್ ಕೇಬಲ್, ದರ್ ಆರ್ ಹಂಡ್ರೆಡ್ಸ್ ಆಫ್ ಪ್ಯಾರಾಮೀಟರ್ಸ್. ಅದೆಲ್ಲ ದೊಡ್ಡ ದೊಡ್ಡ ಏರ್ಪೋರ್ಟಲ್ಲಿ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಬಟ್ ಇದು ದಿಸ್ ಬಾರಾಮತಿ ಬೇಸಿಕಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಿದ ರೀತಿ. ಇನ್ನೊಂದು ಇಕ್ವಿಪ್ಮೆಂಟ್ಸು ಸರ್. ಹಾಂ, ಒಂದು ಏರ್ಪೋರ್ಟು ತನ್ನಲ್ಲಿ ಬರುವ ವಿಮಾನವನ್ನು ಸೇಫಾಗಿ ಲ್ಯಾಂಡ್ ಮಾಡಿಸಿಕೊಳ್ಳೋದಕ್ಕೆ ಒಂದಷ್ಟು ಪ್ರಿಪ್ರೇಷನ್ಸ್ ಇರಬೇಕಾಗತ್ತೆ, ಒಂದಷ್ಟು ಟೆಕ್ನಾಲಜಿ ಇರಬೇಕಾಗತ್ತೆ. ಅಲ್ಲಿ ಏನೇನದು ಇಲ್ಲಿ ಏನಿತ್ತು, ಏನಿರಲಿಲ್ಲ, ಏನೇನೂ ಇರಲಿಲ್ಲ. ಏನೇನು ಜಸ್ಟ್ ದಟ್ ಕೆಡೆಟ್ಸ್ಗಳು ಒಂದಿಷ್ಟು ಸರ್ಕಿಟ್ ಆ್ಯಂಡ್ ಲ್ಯಾಂಡಿಂಗ್ ಅಂತ ಮಾಡ್ತಾರೆ, ಒಂದಿಷ್ಟು ಸೋಲೋ ಮಾಡ್ತಾರೆ, ಓಕೆ, ಸೋಲೋ ಫ್ಲೈಟ್ ಮಾಡ್ತಾರೆ. ಆಮೇಲೆ ದೇ ಹ್ಯಾವ್ ಟು ಮೂವ್ ಟು ಸಮ್ ಅದರ್ ಪ್ಲೇಸ್, ಮಲ್ಟಿ ಇಂಜಿನ್ ಏರ್ಕ್ರಾಫ್ಟ್ ಫ್ಲೈ ಮಾಡೋಕ್ಕೆ ಓಕೆ, ಬೇರೆ ಕಡೆ ಹೋಗಬೇಕು. ಅಥವಾ ಇಲ್ಲೇ ಇದ್ದರೆ ಅವರಿಗೆ ಆ ಒಂದು ಸ್ಕಿಲ್ ಸಿಗಲ್ಲ, ಬಿಕಾಸ್ ದರ್ ಇಸ್ ನಥಿಂಗ್. ಹೌದು, ಓನ್ಲಿ ವಿಜುವಲ್ ಫ್ಲೈಯಿಂಗ್. ಈಗ ನೋಡಿ NDB ಅಂತ, ನಾನ್ ಡೈರೆಕ್ಷನ್ ಬೀಕನ್ ಅಂತ. ಬಟ್ ನೀವು ಹೇಳೋದು ಇದೊಂದು ಅಂದರೆ ಒಂದು ಬೇಸಿಕ್ ಪೈಲಟ್ ಟ್ರೈನಿಂಗ್ ಸ್ಕೂಲ್ ಮಾತ್ರ ಆಗಿತ್ತು ಅನ್ನೋದಾದ್ರೆ ಅಷ್ಟೇ. 5,500 ಮೀಟರ್ಗಳ ರನ್ವೇ ಮಾಡ್ತಾರೆ ಅಲ್ಲಿ. 5,500 ಅಡಿ. ಅಡಿ? ಓಕೆ ಓಕೆ, ಸಾರಿ, ನಾನು ಮೀಟರ್ ಅನ್ಕೊಂಡೆ. ನಾನು 5.5 ಕಿಲೋಮೀಟರ್ ರನ್ವೇ ಅಂದರೆ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಬೇಸಿಕಲಿ ಇಟ್ ವಾಸ್ ಬಿಲ್ಟ್ ಬೈ ಪವಾರ್ಸ್ ಫ್ಯಾಮಿಲಿ. ಓಕೆ. ನಾನು ಬೆಳಗಾಮಲ್ಲಿ ಕಮಾಂಡಿಂಗ್ ಆಫೀಸರ್ ಆಗಿದ್ದಾಗ ಕಾರ್ವೇರ್ ಅಂತ ಒಂದು ಪ್ರೈವೇಟ್ ಏವಿಯೇಷನ್ ಇದಿತ್ತು. ಕರ್ವಾಲೋ ಆ್ಯಂಡ್ ವರ್ನನ್ ಅಂತೇಳಿ ಇಬ್ಬರು ಗೋವನ್ ಇನ್ವೆಸ್ಟರ್ಸ್ ಅವರು ಇದನ್ನು ಸ್ಟಾರ್ಟ್ ಮಾಡಿದರು. ಐ ಯೂಸ್ ಟು ಹೆಲ್ಪ್ ದೆಮ್ ಬಿಕಾಸ್ ಡ್ಯೂರಿಂಗ್ ದೇರ್ ಮೇಂಟೆನೆನ್ಸ್, ಮಳೆ ಗಿಳೆ ಬಂದರೆ ನಮ್ಮ ಹ್ಯಾಂಗರ್ ಒಳಗೆ ಬಿಟ್ಕೊಳ್ತೀವಿ. ದೆನ್ ಈ ಶಿಫ್ಟೆಡ್ ಟು ಅಜಿತ್ ಪವಾರ್ ಫ್ಯಾಮಿಲಿ. ಓಕೆ. ಆಸ್ಕ್ ದೆಮ್ ಟು ಕಮ್ ಅಂಡ್ ಆಪರೇಟ್ ಫ್ರಮ್ ಹಿಯರ್, ಬಾರಾಮತಿಯಿಂದ. ಹಾಂ, ಓಕೆ. ಅದರ್ವೈಸ್ ಇಟ್ ವಾಸ್ ಜಸ್ಟ್ ಫಾರ್ ದೇರ್ ಫ್ಯಾಮಿಲಿ ವಿಸಿಟ್. ಸೊ ಅದು ಬಂದಾಗ ನಾನು ಹೇಳಿದ್ನಲ್ಲ, ನಾನು ಹೋಗಿ ಅಲ್ಲೊಂದಿಷ್ಟು ಫ್ಲೈ ಮಾಡಿದೆ. ಐ ವಾಸ್ ನಾಟ್ ಕಂಫರ್ಟಬಲ್, ಐ ಕೇಮ್ ಔಟ್. ಓಕೆ. ಸೊ ಅನ್ನಿಸ್ತು ಇದು ಇಟ್ಸ್ ಅ ಟಿಕ್ಕಿಂಗ್ ಬಾಂಬ್. ಸಮ್ ಟೈಮ್ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ವೆರಿ ಸೇಫ್. ಇಕ್ವಿಪ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ ಸರ್. ಒಂದು ಏರ್ಪೋರ್ಟ್ನಲ್ಲಿ ಇಕ್ವಿಪ್ಮೆಂಟ್ ಏನು, ನೈಟ್ ಲ್ಯಾಂಡಿಂಗಿಗೆ ಒಂದಷ್ಟು ಸಪ್ರೇಟ್ ಆದ ವ್ಯವಸ್ಥೆ ಬೇಕಾಗುತ್ತೆ. ಖಂಡಿತ ಅಲ್ಲಿ ಅದರ್ ದೆನ್ ದಟ್. ಹಾಂ, ನೋಡಿ, ಒಂದು ಏನ್ಷಿಯಂಟ್ ಇಕ್ವಿಪ್ಮೆಂಟ್ ಇತ್ತು, ನಾನ್ ಡೈರೆಕ್ಷನ್ ಬೀಕನ್ ಅಂತೇಳಿ, NDB. ದೆನ್ ಸ್ವಲ್ಪ ಇಂಪ್ರೂವ್ ಆದಮೇಲೆ VHF ಆಮ್ನಿ ರೇಂಜ್ ಅಂತ ಬಂತು. ಅದು ಸ್ವಲ್ಪ ಸಮ್ ಮೋರ್ ಅಕ್ಯುರೇಟ್. ದೆನ್ ಆಫ್ ಕೋರ್ಸ್ ILS ಇಸ್ ಅ ವೆರಿ ನಾರ್ಮಲ್ ಥಿಂಗ್ ನೌ. ಯಾವುದು? ILS, ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್. ಓಕೆ ಓಕೆ. ಈಗ ಏನು ಮಾಡ್ತಿದ್ದೀವಿ ಅಂದರೆ, ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಏನು ಮಾಡುತ್ತೆ? ಒಂದು ವಿಮಾನಕ್ಕೆ ಕರೆಕ್ಟ್ ಪಾತ್ ತೋರಿಸುತ್ತಾ? ಹಾಂ, ಒಂದು ಗ್ಲೈಡ್ ಸ್ಲೋಪ್ ಅಂತ ಇರುತ್ತೆ, ಇನ್ನೊಂದು ಲೋಕಲೈಸರ್ ಅಂತ ಇರುತ್ತೆ. ಓಕೆ. ಲೋಕಲೈಸರ್ ವಿಲ್ ಅಲೈನ್ ದ ಏರೋಪ್ಲೇನ್ ಟು ದ ಸೆಂಟರ್ ಆಫ್ ದ ರನ್ವೇ ಆಟೋಮೆಟಿಕಲಿ. Pilot need not have to do anything. If you are an autopilot, automatically will be done by autopilot. Then glide slope will decide the angle of landing, angle approach. of approach to the touchdown point. Oh, okay. Okay. ಈಗ ಆಟೋ ಲ್ಯಾಂಡ್ ಮಾಡ್ತೀವಲ್ಲ, ಆಟೋ ಲ್ಯಾಂಡ್ ಮಾಡಿದಾಗ ಏರ್ಬಸ್ಸಲ್ಲಿ ವಿ ಡೋಂಟ್ ಟಚ್ ದ ಕಂಟ್ರೋಲ್. ಸೀಟ್ ಹಿಂದುಗಡೆ ಕುತ್ಕೊಂಡು, ಬಿಕಾಸ್ ಈವನ್ ಬೈ ಶಿಯರ್ ತುಂಬ ಧೈರ್ಯ ಬೇಕು ಸರ್. ತುಂಬ ಧೈರ್ಯ ಬೇಕು. ಹಾಂ, ಸಿಮ್ಯುಲೇಟರ್ನೆಲ್ಲ ಮಾಡ್ತಾ ಇರ್ತೀವಿ. ಕಾರ್ ಓಡಿಸುವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ದೊಡ್ಡ ಕರ್ವ್ ಇದೆ ಮುಂದೆ, ಸ್ಟೀರಿಂಗ್ ಬಿಟ್ಟು ಕೂತ್ಕೊಳ್ಳೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಯು ಕ್ಯಾನ್ ಇಮ್ಯಾಜಿನ್. ಎಸ್. 75 meter is what is required for landing. 75 meterly you can't drive the car. ಹೌದು. ಎಸ್.
with 180 passengers behind you, at 75-meter visibility, the aeroplane lands. ಆಟೋ ಪೈಲಟ್ ಅಲ್ಲಿ Autopilot, everything. ಆ್ಯಂಡ್ ಲ್ಯಾಂಡಿಂಗ್ ಇನ್ಸ್ಟ್ರೂಮೆಂಟಲ್ ಲ್ಯಾಂಡಿಂಗ್ ಸಿಸ್ಟಮ್ ಇದೆ. ಓಕೆ, Instrument landing system. ಅದು ಇಲ್ಲದೆ ಹೋದ್ರೆ 5 ಕಿಲೋಮೀಟರ್ ವಿಸಿಬಿಲಿಟಿ ಬೇಕು. ಬಹುದು. AFR, IFR ಅಂತ ಇರುತ್ತೆ. ಓಕೆ, Instrument Flight Rules. That is where all this ILS, VFR, everything comes. ಓಕೆ, VFR ಅಂದರೆ there is no aid. So you have to fly by that flight rules. 5 ಕಿಲೋಮೀಟರ್ ವಿಸಿಬಿಲಿಟಿ ಇರಬೇಕು, ಇರಬೇಕು. 1 ಕಿಲೋಮೀಟರ್ ಎತ್ತರದಲ್ಲಿ ಮೋಡಗಳಿರಬೇಕು. 1000 kilometer, 1000 feet ಅಲ್ಲಿ ಮೋಡಗಳಿರಬೇಕು. 1000 ಫೀಟ್. 1000 feet is what we call lowest ceiling. ಓಕೆ ಓಕೆ ಓಕೆ, ಅಂದರೆ ಗೊತ್ತಾಯ್ತು. ಎಸ್, ಯು ಹ್ಯಾವ್ ಟು ಮೇಂಟೈನ್ ದಟ್ ಬಿಲೋ ಕ್ಲೌಡ್ ವಿಸಿಬಿಲಿಟಿ ಅಂತೇಳಿ. ಸೊ ಈಗಂತೂ ಬಿಡಿ, ಈಗ ವಿ ಆರ್ ಡನ್, ಅಟ್ಲೀಸ್ಟ್ ಐ ಹ್ಯಾವ್ ಡನ್ ಸ್ಯಾಟಲೈಟ್ ಬೇಸ್ಡ್ ಲ್ಯಾಂಡಿಂಗ್, ಓಕೆ, ಅದೇನದು? RNP ಲ್ಯಾಂಡಿಂಗ್ ಅಂತೇಳಿ. ಸೊ ಎವ್ರಿಥಿಂಗ್ ಈಸ್ ಬೈ ದ GPS ಗೈಡೆಡ್. ಓಕೆ, ಈಗ ನಾನು ಮಾಡಿಲ್ಲ ಅದನ್ನು, ನ್ಯಾವಿಕ್ ಬೇಸ್ಡ್ ಲ್ಯಾಂಡಿಂಗ್ ಕೊಚ್ಚಿನಲ್ಲಿ ಮಾಡ್ತಿದ್ದೀವಿ ಇದು. ಓಕೆ, ಇಂಡಿಯಾ ಟೆಕ್ನಾಲಜಿ. ಹಾಂ, ಇಸ್ ಅಬ್ಸಲ್ಯೂಟ್ಲಿ 100% ರಿಲೇಬಲ್. ಅದನ್ನೆಲ್ಲ ಟೆಸ್ಟ್ ಮಾಡಿದ ಮೇಲೆ ನಾವು ನಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದು, ಓಕೆ, ಯು ಕ್ಯಾನ್ ಡೂ ದಿಸ್ ಲ್ಯಾಂಡಿಂಗ್ ಅಂತೇಳಿ. ಸೊ ನಾವು ವಿ ಡೋಂಟ್ ಇವನ್ ಹ್ಯಾವ್ ಟು ಡಿಪೆಂಡ್ ಆನ್ GPS. ವಿ ಕ್ಯಾನ್ ಜಸ್ಟ್ ಯೂಸ್ ನಾವಿಕ್, ಅವರ್ ಓನ್ ಇಂಡಿಜಿನಸ್ ಸೊ ಸ್ಯಾಟಲೈಟ್. ಬಾರಾಮತಿ ಏರ್ ಸ್ಟ್ರಿಪ್ ನಲ್ಲಿ ಇದು ಯಾವುದಕ್ಕೂ ವ್ಯವಸ್ಥೆ ಇಲ್ಲ, ಯಾವುದಕ್ಕೂ ಇಲ್ಲ. ಸೇಫ್ ಆಗಿ ಲ್ಯಾಂಡ್ ಆಗೋದು ಕೇವಲ ಪೈಲಟ್ ಸ್ಕಿಲ್. ಪವರ್ ಫ್ಯಾಮಿಲಿ ಬಿಲ್ಟ್ ದಟ್ ಏರೋಪ್ಲೇನ್, ಏರ್ಪೋರ್ಟ್ handed over to airport, handed over to Reliance. Anil Ambani was maintaining that. ಅನಿಲ್ ಅಂಬಾನಿ ವಾಸ್ ಮೇಂಟೈನಿಂಗ್ ಇಟ್. ಓಕೆ ಓಕೆ, So there is nothing to maintain actually. ಕರೆಕ್ಟ್. So ಇವರು ಕಾರ್ವೇರ್ ಫ್ಲೈಯಿಂಗ್ ಸ್ಕೂಲ್ನವರೇ ಒಬ್ಬ ATC ನವ್ರು ಕೂರಿಸಿದ್ರು, ಇನ್ನೊಬ್ಬರ ಮೆಟ್ರಾಲಜಿ ವೆದರ್ ಇದಕ್ಕೆ ಕೊಡಿಸಿದ್ರು. ದೆನ್ ಲಿಟಲ್ ಬಿಟ್ ಆಫ್ ಟೆಕ್ನಿಕಲ್ ಸಪೋರ್ಟ್ ಅವರೇ ಬೆಳೆಸ್ಕೊಂಡಿದ್ರು. ಸೊ ವೇರ್ ಇಟ್ ಶುಡ್ ಹ್ಯಾವ್ ಬೀನ್ ಕಂಟ್ರೋಲ್ಡ್ ಬೈ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಇಟ್ ಶುಡ್ ಬಿ ನಾವು ಅಟ್ಲೀಸ್ಟ್ ಈಗ ಎಚ್ಚೆತ್ಕೊಂಡ ಮೇಲೆ, ವೈ ನಾಟ್ ಇಟ್ ಶುಡ್ ಬಿ ರನ್ ಬೈ ಪ್ರೊಫೆಷನಲ್ ಬಾಡಿ ಇನ್ಸ್ಟೆಡ್ ಆಫ್ ಅಡ್ಹಾಕ್. ಒಂದು ಫ್ಲೈಯಿಂಗ್ ಸ್ಕೂಲು ಅದೇ ನಡೆಸ್ಕೊಂಡು ಹೋಗ್ತಾ ಇದೆ ಅಂತೇಳಿ. ಅಲ್ಲ ಸರ್, ಈಗ ಅಲ್ಲಿ ಎಷ್ಟು ವಿಮಾನ ಬರೋಕ್ಕೆ ಸಾಧ್ಯ? ಕಮರ್ಷಿಯಲ್ ಫ್ಲೈಟ್ ಅಂತೂ ಬರೋದಿಲ್ವಾ? ಬೆಂಗಳೂರು ಟು ಬಾರಾಮತಿ ಫ್ಲೈಟ್ ನಾನೇನು ನೋಡಿಲ್ಲಪ್ಪ, ಇಲ್ಲ, ಗೊತ್ತಿಲ್ಲ. it's not ಕಮರ್ಷಿಯಲ್ ಫ್ಲೈಟ್ possible. ಅಂತೂ ಇಲ್ಲ. Not possible. ಇದೇ ರೀತಿ ಪುಣೆವರೆಗೆ ಇದೆ ಅಷ್ಟೇ, ಪುಣೆವರೆಗೂ ಇದೆ. ಈಗ ಅಜಿತ್ ಪವಾರ್ ರೀತಿಯಲ್ಲೋ ಶರದ್ ಪವಾರ್ ರೀತಿಯಲ್ಲೋ ಯಾರ್ದೋ ಫ್ಲೈಟ್ ಹೋಗಿ ಇಳಿದ್ರೆ ಇಳಿಬೇಕು. ಒನ್ಸ್ ಇನ್ 15 days, ಒನ್ಸ್ ಇನ್ ಮಂತು. ಹೌದು. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ನಡ್ಸೋಕ್ಕಾಗತ್ತಾ ಅದನ್ನು? ವೈ ನಾಟ್? ಸಿ, ನಾವು ಅದೇ ಹೇಳ್ತಿದ್ವಲ್ಲ, ನಮ್ಮ ಏವಿಯೇಷನ್ ಸೆಕ್ಟರ್ನಲ್ಲಿ ಒಂದಿಷ್ಟು ಪ್ರೊಫೆಷನಲಿಸಮ್ ಬೇಕಾಗಿದೆ, ಅರ್ಜೆಂಟ್ಲಿ ಬೇಕಾಗಿದೆ. ಲಾಸ್ಟ್ ಟೈಮ್ ಏನೋ ತರೋ ಪ್ರಯತ್ನ ಮಾಡಿದ್ರಪ್ಪ ಇಂಡಿಗೋದವರೆಲ್ಲ. ಯಾ, ಅದಕ್ಕೆ ಸಿ ವೈ ಇಟ್ ವಾಸ್ ಅಲೋಡ್ ಟು ಬಿ ಮೊನೋಪಲೈಸ್ಡ್ ಮಾರ್ಕೆಟ್. ಇಟ್ ಈಸ್ ಬಿಕಾಸ್ ಆಫ್ ಪ್ರೊಫೆಷನಲ್ ಹ್ಯಾಂಡ್ಲಿಂಗ್ ಆಫ್ ದಿ ಏವಿಯೇಷನ್ ಸೆಕ್ಟರ್ ಇಸ್ ವಿಂಗ್ ಕಮಾಂಡರ್ ರಾಜೀವ್, ಈ ರೀತಿ ಅನ್ಸೇಫ್ ಇದನ್ನು ಏರ್ಪೋರ್ಟು ಅಂತ ಅನ್ನೋದಕ್ಕಾಗಲ್ಲ ರೀ, ಏರ್ ಸ್ಟ್ರಿಪ್ ಅಂತೀನಿ ನಾನು ಅಷ್ಟೇ. ಏರ್ ಸ್ಟ್ರಿಪ್ಗಳು ಇನ್ನೂ ಎಷ್ಟೆಷ್ಟಿದ್ದಾವೆ ಅಂತ ಅಲ್ಲಿ ಲ್ಯಾಂಡ್ ಮಾಡೋ ಧೈರ್ಯ ತೋರಿಸ್ತಾರಲ್ಲ ಪೈಲಟ್ಗಳು. ಧೈರ್ಯಕ್ಕಿಂತ ದಿಸ್ ಇಸ್ ನಾಟ್ ಸಮಥಿಂಗ್ ಯುನೀಕ್. ಪೈಲಟ್ಸ್ ಆರ್ ಯೂಸ್ ಟು ಲ್ಯಾಂಡಿಂಗ್ ಆನ್ ಸಚ್ ಸ್ಟ್ರಿಪ್ಸ್. ಓಕೆ, ಇದು ಒಂದು ದುರಂತ, ಆದ್ರಿಂದ ನಾವಿದು ಅನ್ಸೇಫು, ಇದು ಮಾಡಲೇಬಾರ್ದು ಅಂತ ಹೇಳಲಿಕ್ಕೆ ಆಗಲ್ಲ. Pilots by their very nature are people who take on challenges. Okay, and landing on a strip which is got more runway length than their landing need in clear visibility should not be a challenge. Yes. ಇಲ್ಲಿ ಏನಾಗಿದೆ ಅಂದ್ರೆ ಕ್ಲಿಯರ್ ಏರ್ಕ್ರಾಫ್ಟ್, ಇಟ್ ಹ್ಯಾಸ್ the model of the aircraft is certified as per FAR Article 25 Amendment 75. ಅಂದ್ರೆ ಬೋಯಿಂಗ್ 777 ಏನ್ ಫ್ರೇಮ್ವರ್ಕ್ ಸರ್ಟಿಫಿಕೇಶನ್ ಇದೆಯೋ ಸೇಮ್ ಸರ್ಟಿಫಿಕೇಶನ್ ಈ ಲಿಯರ್-ಜೆಟ್ 45 ಇದೆ. ಓಕೆ ಓಕೆ, ಅಷ್ಟು ರಿಡಂಡೆನ್ಸೀಸ್ ಇತ್ತು ಸಿಸ್ಟಮ್ ಅಲ್ಲಿ. ಸೊ ಡಿಸೈನ್ ವೈಸ್ ದ ಏರ್ಕ್ರಾಫ್ಟ್ ಈಸ್ ವೆರಿ ಗುಡ್. ಡಿಸೈನ್ ನಲ್ಲಿ ಏನು ತೊಂದರೆ ಇಲ್ಲ. ಆಮೇಲೆ 2004ರಿಂದ ಸಕ್ಸಸ್ಫುಲ್ ಆಗಿ ಫ್ಲೈ ಮಾಡ್ತಿರೋ ಒಂದು ಮಾಡೆಲ್ 2004 ದೇಶಗಳಲ್ಲಿ ಯೂಸ್ ಮಾಡ್ತಿದ್ದಾರೆ.
ಈ ಪರ್ಟಿಕ್ಯುಲರ್ ಏರ್ಕ್ರಾಫ್ಟ್ ಬಂದು 16 ವರ್ಷದಿಂದ ನಡೀತಾ ಇದೆ. ಸೊ ಮೋರ್ ದನ್ ದ ಮಾಡೆಲ್ ಸರ್ಟಿಫಿಕೇಶನ್, ಓಕೆ, ನನಗನ್ಸೋದೇನು ಅಂದ್ರೆ ಈ ಪರ್ಟಿಕ್ಯುಲರ್ ಏರ್ಕ್ರಾಫ್ಟ್ ಫ್ರೇಮ್ ಮತ್ತು ಇದರ ಮೇಂಟೆನೆನ್ಸ್ ಹೇಗಿತ್ತು, ಅದನ್ನ ನೋಡ್ಬೇಕು, ಇದರ ಲಾಕ್ಸ್ ಹೇಗಿತ್ತು, ಮತ್ತೆ ಆ ಪೈಲಟ್ ಟು ಕೋ ಪೈಲಟಿನ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಫ್ಲೈಯಿಂಗ್ ಅವರ್ಸ್ ಇತ್ತು, ವಾಸ್ ದೇರ್ ಎನಿ ಸ್ಟ್ರೆಸ್, ಓಕೆ, ಅದೆಲ್ಲ ನೋಡ್ಬೇಕಾಗಿ ಬರ್ತದೆ. ಐ ಡೋಂಟ್ ಸಿ ಎನಿ ಪ್ರಾಬ್ಲಮ್ ವಿತ್ ಲ್ಯಾಂಡಿಂಗ್ ಇನ್. ಒಂದೇ ಒಂದು ತೊಂದರೆ ಏನಾಗುತ್ತೆ ಅಂದ್ರೆ, ಸುದರ್ಶನ್ ಸರ್ ಅವ್ರು ಹೇಳಿದಾಗೆ ಅಲ್ಲಿ ಏರ್ ಟರ್ಬ್ಯುಲೆನ್ಸ್ ಇತ್ತು ಅಂದ್ರೆ ಇದು ಚಿಕ್ಕ ವಿಮಾನ, ಕಂಪೇರ್ಡ್ ಟು ಏರ್ ಬಸ್ ಸುಮಾರು 25-30 ಪಟ್ಟು ಭಾರ ಕಡಿಮೆ. ಎಸ್. ಸೊ ಗಾಳಿ ಏರ್ ಟರ್ಬ್ಯುಲೆನ್ಸ್ ಇದ್ದಲ್ಲಿ ಇಟ್ ವಿಲ್ ಸ್ವೇ ದ ಏರ್ಕ್ರಾಫ್ಟ್, ಮೇಕಿಂಗ್ ಲ್ಯಾಂಡಿಂಗ್ ಎ ಚಾಲೆಂಜ್. ಕರೆಕ್ಟ್. ಲ್ಯಾಂಡಿಂಗ್ ಅಲ್ಲಿ ಆಗಿರೋ ದುರಂತ ಆದ್ರಿಂದ ಐ ಸ್ಟಿಕ್ ಟು ಮೈ ಪಾಯಿಂಟ್ ದಟ್ ಇಟ್ ಮಸ್ಟ್ ಕ್ಲಿಯರ್ಲಿ ಬಿ ಎ ಕೇಸ್ ಆಫ್ ಕಂಟ್ರೋಲ್ಡ್ ಫ್ಲೈಯಿಂಗ್ ಇನ್ ಟು ಟೆರೇನ್, ಅನ್ಲೆಸ್ ಎವಿಡೆನ್ಸ್ ಪಾಯಿಂಟ್ಸ್ ಅದರ್ವೈಸ್. ಮತ್ತೊಂದೇನು ಅಂದ್ರೆ, ತಾವು ಬಾಂಬ್ ಬಗ್ಗೆ ಮುಂಚೆ ಮಾತಾಡಿದ್ರಿ, ನೀವು ತೋರಿಸ್ತಾ ಇರೋ ಕ್ಲಿಪ್, ಪ್ರೋಗ್ರಾಮ್ ಅಲ್ಲಿ ತೋರಿಸ್ತಾ ಇರೋ ಕ್ಲಿಪ್ ನೋಡಿದ್ರೆ ದೇರ್ ಇಸ್ ಎ ಫೈರ್ ಬಾಲ್ ದಟ್ ಕಮ್ಸ್ ಆನ್ ಇಂಪ್ಯಾಕ್ಟ್. ಅದು AI ಜನರೇಟೆಡ್ ಸರ್, ನೀವು ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡಿ. AI ಜನರೇಟೆಡ್ ಅಲ್ಲ, ಈಸ್ ಇಟ್ AI ಜನರೇಟೆಡ್ ಬಿಕಾಸ್ ದಟ್ ಇಸ್ ಗೋಯಿಂಗ್ ವೈರಲ್ ಎವ್ರಿವೇರ್. ಅಲ್ಲ, CCTV ಫುಟೇಜ್ ಒಂದು ನಿಜ ಇರೋದು. CCTV ಫುಟೇಜ್ ಪ್ಲೇ ಆಗಿ 846 ಅಲ್ಲಿ ತೋರಿಸ್ತಾ ಇರೋದು. ಇದು ಎಸ್ ಇದು ಯು ಆರ್ ಶೋಯಿಂಗ್ ದೇರ್ ಇಸ್ ಎ ಫೈರ್ ಬಾಲ್. ಕರೆಕ್ಟ್. 8:46:06 seconds ಅಲ್ಲಿ ಆಗೋದು, ದೇರ್ ಇಸ್ ಎ ಫೈರ್ ಬಾಲ್ ಆನ್ ಇಂಪ್ಯಾಕ್ಟ್. ಹೌದು. ಸೊ ದಿಸ್ ಕ್ಲಿಯರ್ಲಿ ಇಂಡಿಕೇಟ್ಸ್, unless there was a small bomb which only disrupted the flying capability or the flying capability of the aircraft, it looks like a controlled flight into a terrain. ಅಂದ್ರೆ ಏಕಾಏಕಿ ಇಂಪ್ಯಾಕ್ಟ್ ಆದಂಗೆ ಕಾಣಿಸ್ತಾ ಇದೆ ಇದು. ಕಾಣಿಸ್ತಾ. ಎಸ್. ಬ್ರೇಕ್ನ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳ ದಾರುಣ ಸಾವು ವಿಮಾನ ಅಪಘಾತದಲ್ಲಿ. ಮತ್ತೊಬ್ಬ ಹಿರಿಯ ರಾಜಕಾರಣಿ ಬೆಂದು ಕರಕಲಾಗಿ ಹೋದರು. ಪ್ರಶಾಂತ್, ಮೇಲಿಂದ ಮೇಲೆ ಈ ಸುದ್ದಿಗಳನ್ನು ನೋಡ್ತೀವಿ. ಆದರೂ ಸಣ್ಣ ಪುಟ್ಟ ಪ್ರಯಾಣಗಳಿಗೂ ಸಹ ವಿಮಾನ ಹೆಲಿಕಾಪ್ಟರ್ಗಳನ್ನು ಬಳಸುವ ರಾಜಕಾರಣಿಗಳ ಕೈಯಲ್ಲಿ ಕಡಿಮೆ ಆಗೋದಿಲ್ಲ. ಮಸ್ಟ್ ಬಿ ಕನ್ವೀನಿಯೆಂಟ್ ಫಾರ್ ದೆಮ್. 100 ಕಿಲೋಮೀಟರ್ಗೂ ಹೆಲಿಕಾಪ್ಟರ್ನಲ್ಲಿ ಹೋಗ್ಬಿಡ್ತಾರೆ. ಅಲ್ಲ, ಅದಿತ್ತು ಇತ್ತೀಚಿನ ದಿನಗಳಲ್ಲಿ ಅನಿವಾರ್ಯ. ಯಾಕಂದರೆ ಪ್ರೆಷರ್ ಅಷ್ಟಿದೆ ನಿಮಗೆ. ಈಗ ಚುನಾವಣೆಗಳ ಸಂದರ್ಭದಲ್ಲೇ ನಾವು ನೋಡಿದ್ವಿ, ಸೌಂದರ್ಯ ಪ್ರಚಾರಕ್ಕೆ ಹೋಗಿದ್ರು ತಾನೆ ಆಂಧ್ರ ಪ್ರದೇಶ. ಜಕ್ಕೂರು ವಿಮಾನ ನಿಲ್ದಾಣದಿಂದ ಹೊರಟಿತು. ನಂತರ ನೋಡಿದಾಗ ಅದು ವಿಮಾನದ ಒಟ್ಟಾರೆ ಅಂದರೆ ಅವಾಗ ಅಷ್ಟು TV ಚಾನಲ್ ಇರಲಿಲ್ಲ ಅಲ್ವಾ, ಅಷ್ಟು ಆ ವಿಮಾನದ ಮೇಂಟೆನೆನ್ಸ್ ಬಗ್ಗೆ ಇವತ್ತಿನಷ್ಟು ಅವಾಗ ಚರ್ಚೆ ಆಗ್ತಿರ್ಲಿಲ್ಲ. ಬಟ್ ನಂತರ ಗೊತ್ತಾಯ್ತದೆ ಯಾವುದೋ ಹಳೆ ವಿಮಾನ ಅಂತಕ್ಕಂಥದ್ದು. ಸೊ ಅನೇಕ ಬಾರಿ ನಾವು ನೋಡಿದ್ವಿ. DK ಶಿವಕುಮಾರ್ ಹೆಲಿಕಾಪ್ಟರ್ನಿಂದ ಬರುವಾಗಲೇ ಹದ್ದು ಬಡಿತು. ಎಸ್. ಇಂಟ್ರ್ಯೂ ಕೊಡ್ತಾ ಇದ್ರು ಅವಾಗ. ಹೌದು. ಯಾವುದೋ ಒಂದು ಚಾನಲ್ ಅಂತ. ನೀವು ಸಂಜಯ್ ಗಾಂಧಿ ಬಿಡಿ, ಸಂಜಯ್ ಗಾಂಧಿದು ಆ ವಿಮಾನ ದುರಂತ ಬೇರೆ. ಬಟ್ ಈಗ ಮಾಧವರಾವ್ ಸಿಂಧಿಯಾ, YS ರಾಜಶೇಖರ್ ರೆಡ್ಡಿ, ಆದರೆ ನನಗನ್ಸುತ್ತೆ ದಿಸ್ ಇಸ್ ಹೈ ಟೈಮ್ ಅಟ್ಲೀಸ್ಟ್ VIP ಏನು ಸಣ್ಣ ವಿಮಾನಗಳಲ್ಲಿ ತರಾತುರಿಯಲ್ಲಿ ಪ್ರಯಾಣ ಬಳಸ್ತಾರೆ, ಆಗ ಒಂದು ಸೆಟ್ ಆಫ್ ಪ್ರೋಟೋಕಾಲ್ ಬರಬೇಕು ಅಂತ. ಈಗ ಪ್ರಧಾನಮಂತ್ರಿಗಳ ಹಾರಾಟ, ರಾಷ್ಟ್ರಪತಿಗಳ ಹಾರಾಟದಲ್ಲಿ ಒಂದು ಪ್ರೋಟೋಕಾಲ್ ಇದೆ. ಗೃಹ ಮಂತ್ರಿಗಳಿಗೆ ಮತ್ತು ವಿದೇಶಾಂಗ ಇಲಾಖೆಯ ಮಂತ್ರಿಗಳಿಗೂ ಸಪ್ರೇಟ್ ವಿಮಾನ ಇರುತ್ತೆ, ಅದಕ್ಕೂ ಒಂದು ಪ್ರೋಟೋಕಾಲ್ ಅಂತಿದೆ. ಬಟ್ ಈ ತರಾತುರಿಯಲ್ಲಿ ರಾಜಕೀಯ ಕಾರಣಗಳಿಗೋಸ್ಕರ ಏನು ಹಾರಾಟ ಮಾಡಬೇಕಾಗತ್ತೆ, ಆ ವಿಮಾನಕ್ಕೆ ನನಗನ್ಸುತ್ತೆ ಒಂದು ಸೆಟ್ ಆಫ್ ಪ್ರೋಟೋಕಾಲ್ಸ್ನ ಅವಶ್ಯಕತೆ ನಿಶ್ಚಿತವಾಗಿದೆ. ನಮ್ಮ ದೇಶದಲ್ಲಿ ಹೆಂಗಂದರೆ ಅಪಘಾತ ಆದಾಗ ನಾವು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ವಿಮಾನ ಹತ್ತುವಾಗ ಒಂಚೂರು ಎದೆ ಡವಡವ ಅಂದಂಗೆ ಆಗುತ್ತೆ, ಆಮೇಲೆ ಮತ್ತೆ ಯಥಾ ಪ್ರಕಾರ ನಡ್ಕೊಂಡು ಹೋಗ್ತೀವಿ. ಮತ್ತು ವಿಮಾನ ದುರಂತ ನಡೆದಾಗ ಜನ ಕೂಡ ಒಂದು ರೀತಿ ನೋಡ್ತಾರೆ ವಿಮಾನ ಯಾಕಂದರೆ ವಿಮಾನ ದುರಂತ ಆಗೋದು ಕಡಿಮೆ, ರೇಟ್ ಅದ್ರದ್ದು ಕಡಿಮೆ, ಆದರೆ ಅದು ಮಾಡ್ತಕ್ಕಂಥ ಸದ್ದು ಜಾಸ್ತಿ ಇರುತ್ತೆ. ಕರೆಕ್ಟ್. ಆಗ ಮಾತ್ರ ನೋಡ್ತೀವಿ. ನನಗೆ ಅನ್ಸುತ್ತೆ ವಿಂಗ್ ಕಮಾಂಡರ್ ಸುದರ್ಶನ್ ಅವ್ರು ಹೇಳ್ದಂಗೆ ನಾವು DGCA ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಮತ್ತು ರೂಲ್ಸ್ಗಳು ತರಲಿಕ್ಕೆ ದಿಸ್ ಇಸ್ ಹೈ ಟೈಮ್. ಯಾಕಂದರೆ ದೊಡ್ಡ ದೊಡ್ಡ ನಾಯಕರುಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಈ ರೀತಿಯ ಸಣ್ಣ ವಿಮಾನಗಳ ಹಾರಾಟದ ಸಂದರ್ಭದಲ್ಲಿ ನೀವು ಎಷ್ಟು TMC ಬಾಲಯೋಗಿ, ದೊರ್ಜಿ ಖಂಡು, ಮಾಧವರಾವ್ ಸಿಂಧಿಯಾ ವಿಮಾನದ ದುರಂತ ಕೂಡ ಅತ್ಯಂತ ಅಂದರೆ
ಈ ದೇಶಕ್ಕೆ ಒಂದು ದೊಡ್ಡ ನಾಯಕತ್ವ ನೀಡಬಲ್ಲಂಥ ನಾಯಕರಾಗಿದ್ದರು ಅವರು. ವೈ ಎಸ್ ರಾಜಶೇಖರ್ ರೆಡ್ಡಿ ಬಿಡಿ, ಪಾಲಿಟಿಕ್ಸ್ ಚೇಂಜ್ ಆಗೋದು ಒಂದು ಕಡೆ, ಬಟ್ ಅವರೊಂದು ಪೊಲಿಟಿಕಲ್ ವರ್ಕ್ಗೋಸ್ಕರನೇ ಇರ್ಬೋದು. ಉಪಮುಖ್ಯಮಂತ್ರಿಗಳ ಹಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಹೋಗಿ ಇಳಿತಾರೆ? ಎಸ್, ಬೇರೆ ದೇಶಕ್ಕೆ ಏನಾದ್ರು ಕಂಪೇರ್ ಮಾಡ್ಬೋದಾ ಸರ್? ಏರ್ ಸೇಫ್ಟಿ ವಿಷಯದಲ್ಲಿ ಭಾರತ ಎಲ್ಲಿ ಕಾಂಪ್ರಮೈಸ್ ಆಗಿದೆ ಅಂತ? ಖಂಡಿತ ಕಾಂಪ್ರಮೈಸ್ ಆಗಿದೆ. ಅದನ್ನು ಓಪನ್ ಆಗಿ ಹೇಳಬೇಕು. ಈಗ ಯುರೋಪಿಯನ್ ದೇಶಗಳಲ್ಲಿ ನಾವು ನೋಡ್ತೀವಿ ಅಂದರೆ ಅಲ್ಲಿ ವಿಸಿಬಿಲಿಟಿಯ ಅಂದರೆ ಇದಕ್ಕಿಂತ ದೊಡ್ಡ ವೆದರ್ ಸಮಸ್ಯೆ ಬಟ್ ಇರುತ್ತೆ. ಅಲ್ಲಿ ಯಾವಾಗ ಹಿಮಗಾಳಿ ಬೀಸುತ್ತೋ, ಯಾವಾಗ ಚಳಿಗಾಳಿ ಬೀಸುತ್ತೋ ಗೊತ್ತಾಗೋದಿಲ್ಲ. ವೈಲೆಂಟ್ ವೆದರ್ ಹೌದು. ಬಟ್ ಅಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿ ಪ್ರೋಟೋಕಾಲ್ ಮಾಡಿರ್ತಾರೆ ಅಂದರೆ ಯು ಹ್ಯಾವ್ ಟು ಲರ್ನ್ ಟು ಸೇ ನೋ. ಈಗ ನೀವು ಒಂದು ಆಕ್ಸಿಡೆಂಟ್ ಬಗ್ಗೆ ಹೇಳಿದ್ರಿ, ಅದೇನಾಯಿತು ಗೊತ್ತಾ? ಜಕ್ಕೂರಿಂದ ಟೇಕ್ ಆಫ್ ಆಯಿತು. ಟೇಕ್ ಆಫ್ಗಿಂತ ಮುಂಚೆ ಇನ್ನೊಬ್ಬರು ರಾಜಕಾರಣಿ ಬಂದು ಸೇರಿಕೊಂಡ್ರು. ಓಕೆ, ಅವರು ಬಂದರು ಅಂತೇಳಿ ಒಂದು ಪೆಟ್ರೋಲ್ದು ಜರಿಕ್ಯಾನ್ 50 ಲೀಟ್ರದ್ದು ಹಿಂದ್ಗಡೆ ಇಟ್ಟರು. ಆಫ್ಟರ್ನೂನ್, ಸಮ್ಮರ್ ಟೈಮ್ ಆಫ್ಟರ್ನೂನ್, ಇಟ್ ಜಸ್ಟ್ ದೆನ್ ಟೇಕ್ ಆಫ್. ಸಹಕಾರ ನಗರದ ಬರೋ ಅಷ್ಟೊತ್ತಿಗೆ ಅದು ಅಲ್ಲೇ ಬಿತ್ತಾಗುತ್ತೆ. ಎವ್ರಿ ಒನ್ ವಾಸ್ ಕುಕ್ಡ್ ಇನ್ ಸೈಡ್. ಸೊ ಇಂಥದ್ದು ನೀವು ಹೇಳಿದ್ರಲ್ಲ, ದಟ್ ಮಾನಿಟರಿಂಗ್, ದಟ್ ಸ್ಟ್ರಿಕ್ಟ್ನೆಸ್, ರೆಗ್ಯುಲೇಟಿಂಗ್ ಇಟ್ ಸೆಲ್ಫ್ ಇಸ್ ಪ್ರಾಬ್ಲಮ್. ನಾನು ಇದೇನು ಪ್ರತಿ ಸಾರಿ ಹೇಳೋದೇ ಇದು, ನಮ್ಮ ಏವಿಯೇಷನ್ ಸೆಕ್ಟರ್ ಶುಡ್ ಬಿ ಹೆಲ್ಡ್ ಆ್ಯಂಡ್ ಹೆಡೆಡ್ ಬೈ ಎ ಪ್ರೊಫೆಷನಲ್, ನಾಟ್ ಬಾಬೂಸ್. ಯಾರು IAS ಮಾಡೋದವರು ಇದನ್ನು ಮಾಡೋದಲ್ಲ. ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್. ಸೊ ಇಫ್ ಹಿ ಈಸ್ ದ ಹೆಡ್ ಆಫ್ ದಿ ಆರ್ಗನೈಸೇಷನ್, ಯು ಕ್ಯಾನ್ ಇಮ್ಯಾಜಿನ್ ಹೌ ಪೀಪಲ್ ವಿಲ್ ಟೇಕ್ ಹಿಮ್ ಫಾರ್ ಎ ರೈಡ್. ವಿಂಗ್ ಕಮಾಂಡರ್ ರಾಜೀವ್ ಸರ್, ಇಲೆಕ್ಷನ್ ಟೈಮಲ್ಲಿ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿರುತ್ತೆ. ಹೌದು. ನಾನು ಮಂಗಳೂರಿಗೆ ಹೋಗಿದ್ದೆ ಸುದರ್ಶನ್ ಸರ್, ಒಂದು ಪೊಲಿಟಿಕಲ್ ಪಾರ್ಟಿಯ ಕಾರ್ಯಕ್ರಮ ಇತ್ತು ಅಂತ 2024ಅಲ್ಲಿ. ನೀವು ವಿಮಾನದ ಸ್ಥಿತಿ ನೋಡಿಬಿಟ್ರೆ, ನಾವೆಲ್ಲ ಜರ್ನಲಿಸ್ಟ್ಗಳು ಹೇಳಿದ್ವಿ ನಾವಿನ್ನು ವಾಪಸ್ ಹಾರಾಟ ಮಾಡೋಲ್ಲ, ಮಂಗಳೂರಿಂದ ನಾವು ಬೆಂಗಳೂರಿಗೆ ಆರಾಮಾಗಿ ಹೋಗ್ಬೋದು. ರಿಯಲಿ ದಟ್ ಈಸ್ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್. ಎಸ್, ವಿಂಗ್ ಕಮಾಂಡರ್ ರಾಜೀವ್ ಸರ್, ಬೇರೆ ದೇಶಗಳ ಏರ್ ಸೇಫ್ಟಿ ಮೆಷರ್ಸ್ ನೋಡಿದ್ರೆ ಭಾರತ ತುಂಬ ಕಾಂಪ್ರಮೈಸ್ ಆಗಿದೆಯಾ ಅಂತ ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಖಂಡಿತ. ಹೆಂಗೆ? ನಮ್ಮಲ್ಲಿ ಸಿಸ್ಟಮ್ಸ್ ಇಲ್ಲ, ಜೊತೆಗೆ ಪ್ರೊಫೆಷನಲ್ಸ್ ಆರ್ ನಾಟ್ ಲೀಡಿಂಗ್ ದ ಸೇಫ್ಟಿ ಆರ್ಗನೈಸೇಷನ್ಸ್ ಆರ್ ದ ಫೆಡರಲ್ ಆರ್ಗನೈಸೇಷನ್ಸ್. ಎಲ್ಲ ಕಡೆ ಒಂದು IAS ಲಾಬಿ ಒಂದೇನಿದೆ, ಅದು ಕೂತು ಅಡ್ಮಿನಿಸ್ಟ್ರೇಷನ್ ಮಾಡ್ತದೆ. It is not able to give proactive guidance on safety regulations. ಮತ್ತೇನಾಗ್ತದೆ, ನಮ್ಮಲ್ಲಿ ಪೊಲಿಟಿಷಿಯನ್ಸ್ ಬಂದು ಹೋಗಯ್ಯ ಅಂದ್ರೆ ಹೋಗ ನಾನು ನೋಡ್ಕೊಂತೀನಿ ಅಂದ್ರೆ ಇಲ್ಲ ಅನ್ನ ಹೇಳೋ ಧೈರ್ಯ ಇನ್ನೂ ನಮ್ಮಲ್ಲಿ ಬಂದಿಲ್ಲ. ಆ ಸರ್ವಿಸ್ ಮೆಂಟಾಲಿಟಿ, ಸರ್ವಿಟ್ಯೂಡ್ ಮೆಂಟಾಲಿಟಿ ನಮ್ಮಲ್ಲಿ ಇನ್ನೂ ಇದೆ. ಸೊ ಇದೆಲ್ಲ ಕಾರಣದಿಂದ ನಮ್ಮಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ. ಪೈಲಟ್ಗಳು ನೋ ಅನ್ನೋದನ್ನ ಫಸ್ಟ್ ಕಲ್ಕೋಬೇಕು ಅಂತ. ಕರೆಕ್ಟ್. ಎಲ್ಲರೂ, ಪೈಲಟ್ ಒಬ್ಬನೇ ಅಲ್ಲ, ಮೇಂಟೆನೆನ್ಸ್ ಸ್ಟಾಫ್ ಕೂಡ. ಒಂದ್ ಎಂಜಿನ್ ಸರಿಯಾಗಿ ಸರ್ವಿಸ್ ಆಗಿಲ್ಲ ಅಥವಾ ಒಂದ್ ಗ್ಯಾಸ್ಕೆಟ್ ಸಿಕ್ಕಿಲ್ಲ ಅವನ್ಗೆ, he should not compromise, he should say no. Yes. ಆ ನೋ ಅನ್ನೋದು ಬಿಕಾಸ್ ಆಫ್ ದ ಪ್ರೆಷರ್ ಆಫ್ ದ ಜಾಬ್, ಬಿಕಾಸ್ ಆಫ್ ದ ಪ್ರೆಷರ್ ಆಫ್ ಸೀನಿಯರ್ಸ್, ನಮ್ಮ ಕಲ್ಚರ್ ಅಲ್ಲಿ ಸ್ವಲ್ಪ ಕಡಿಮೆ. ಸೊ ಇಟ್ಸ್ ನಾಟ್ ಎ ಸಿಂಗಲ್ ಪಾಯಿಂಟ್, ಎಕೋಸಿಸ್ಟಮ್ ಇಟ್ ಸೆಲ್ಫ್ ಇಸ್ ವೀಕ್. ಅಲ್ಲ, ಪ್ರಾಣನೇ ಅಫ್ಕೋರ್ಸ್, ಅದರಲ್ಲೇನು ದೊಡ್ಡವ್ರ ಪ್ರಾಣ ಸಣ್ಣವ್ರ ಪ್ರಾಣ ಅಂತಿಲ್ಲ. ಬಟ್ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಹಿಂಗೆ ಸತ್ತೋಗ್ಬಿಟ್ರೆ ಹೈ ಟೈಮ್ ಅಲ್ಲ ಸರ್? ಇನ್ನು ಎಷ್ಟು ಸಾವುಗಳನ್ನು ನೋಡ್ಬೇಕು ನಾವು ಇಂಥವು? ಟೋಟಲ್ ಏವಿಯೇಷನ್ ಸೆಕ್ಟರ್ನ ಇನ್ನಷ್ಟು ಸೇಫ್ ಮಾಡೋದಕ್ಕೆ ಇನ್ನೂ ಎಷ್ಟು ಸಾವು ಇಂಥವು ನೋಡಬೇಕು ಅಂತ ನೋಡಿ. 2040ರಲ್ಲಿ ಪ್ರೊಜೆಕ್ಟೆಡ್ ಪ್ಯಾಸೆಂಜರ್ ಗ್ರೋತ್ ಇಸ್ 1 billion. ಪ್ಯಾಸೆಂಜರ್ ಟ್ರಾಫಿಕ್ ಇನ್ ಇಂಡಿಯಾ 1 billion. 1 billion. ಓಕೆ. 2040ಕ್ಕೆ ಪ್ರೊಜೆಕ್ಟೆಡ್. ಅದಕ್ಕೆ ನಾವು ಪ್ರಿಪೇರ್ ಆಗಿದ್ದೀವಿ. ಇವತ್ತಿಗೆ 6 ಪಟ್ಟಾಗುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ ಪ್ರೊಜೆಕ್ಷನ್ಸ್. ಆ ತರ ಆದಲ್ಲಿ ನಮ್ಮ ಸೇಫ್ಟಿ ಮತ್ತೆ ರೆಗ್ಯುಲೇಷನ್ಸ್ ಫ್ರೇಮ್ ವರ್ಕ್ ನ ನಾವು ಟೈಟ್ ಮಾಡಲಿಲ್ಲ ಅಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಡಿಸಾಸ್ಟ್ರಸ್. ಎಸ್. ಈಗ ನೋಡಿ, ಏರ್ ಇಂಡಿಯಾನೇ 470 ಪ್ಲೇನ್ ಆರ್ಡರ್ ಮಾಡಿದೆ. ಹೌದು. ಈಗಿರೋ 1600ಕ್ಕೆ 25% ಜಾಸ್ತಿ ಒಂದು ಕಂಪನಿ ಆರ್ಡರ್ ಮಾಡಿದೆ. ಸೊ ಇಮ್ಯಾಜಿನ್ ದ ಗ್ರೋತ್. ಎಸ್. ಪ್ರಶಾಂತ್, ಮುಂದಿನ ಒಂದು ವಾರದಲ್ಲಿ 15 ದಿವಸದಲ್ಲಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಒಂದು ಕ್ವಿಕ್ ಆನ್ಸರ್.
ಅದೇ ನನಗನ್ಸುತ್ತೆ ನೋಡಿ, ಅಂತ್ಯಕ್ರಿಯೆ ಎಲ್ಲ ಆದಮೇಲೆ ಅಂತಿಮವಾಗಿ ಅಜಿತ್ ಪವಾರ್ ಬಣದ ಶಾಸಕರು ಏನು ಮಾಡ್ತಾರೆ ಅನ್ನೋದು ಡಿಸೈಡ್ ಆಗಬೇಕು. ಇಡೀ ವೆಸ್ಟ್ ಮಹಾರಾಷ್ಟ್ರದ ರಾಜಕಾರಣ ಓಪನ್ ಆಗಿದೆ ಇವತ್ತು. BJPಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೆಸ್ಟ್ ಮಹಾರಾಷ್ಟ್ರದಲ್ಲಿ ಬೆಳೆದಿದೆ. ಅದು ಶರದ್ ಪವಾರ್ ಮತ್ತು ಅಜಿತ್ ದಾದಾ ಪವಾರರ ಭದ್ರಕೋಟೆ ಅನಿಸ್ಕೊಳ್ತಾ ಇತ್ತು. ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನೀವು ತೀರಾ ಕರ್ನಾಟಕದ ಬಾರ್ಡರ್ ಮಿರಜ್, ಸಾಂಗ್ಲಿ, ಸಾತಾರಾ, ಕರಾಡ್, ಪುಣೆ ವರೆಗೆ, ಅಹಮದ್ನಗರ್ವರೆಗೆ ನೀವು ತೆಗೆದುಕೊಂಡು ಹೋಗಿ NCPಯ ಪರ್ಫಾರ್ಮೆನ್ಸ್ ಬಿತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ. ಹೀಗಿರುವಾಗ ಈಗ ಅಜಿತ್ ಪವಾರರ ಸಾವು ಮತ್ತು ಶರದ್ ಪವಾರರ ವಯಸ್ಸು ಆಗಿರುವ ಸಂದರ್ಭದಲ್ಲಿ ಪವಾರ್ ಕುಟುಂಬ ತನ್ನ ರಾಜಕಾರಣವನ್ನು ಹೆಂಗೆ ಕನ್ಸಾಲಿಡೇಟ್ ಮಾಡುತ್ತೆ ಅನ್ನೋದು ನೋಡಬೇಕು. BJPಗೆ ಇನ್ನೊಂದಿಷ್ಟು ಅವಕಾಶ ಓಪನ್ ಆಗುತ್ತಾ ಅಂತಕ್ಕಂಥದ್ದು ಕೂಡ ಇದೆ. ಯಾಕಂದರೆ ಇವರು ಒಂದು ರೀತಿ ಅನ್ಅಟ್ಯಾಚ್ ಶಾಸಕರಾದಂಗೆ ಆಗ್ಬಿಡ್ತಾರೆ ಈಗ. ಹೌದು, ಯಾರು ಅಜಿತ್ ದಾದಾ ಪವಾರ್ ಜೊತೆಗಿದ್ದವ್ರು, ಅವ್ರು ಬಂದಿದ್ದೆ ಅಧಿಕಾರಕ್ಕೋಸ್ಕರ. ಮತ್ತು ಅಜಿತ್ ದಾದಾ ಪವಾರ್ ಇರಲಿ, ಶರದ್ ಪವಾರ್ ಇರಲಿ, ದೇ ಆರ್ ಪ್ಯೂರ್ಲಿ ಪವರ್ ಪೊಲಿಟಿಕ್ಸ್. ಅವ್ರು ಪವರ್ ಪೊಲಿಟಿಕ್ಸೇ ಮಾಡೋದು. ಹೀಗಿರುವಾಗ ಈಗ ಅವರು ವಾಪಸ್ ಯಾಕೆ ಮಹಾವಿಕಾಸ್ ಅಘಾಡಿ ಜೊತೆಗೇನು ಹೋಗಲ್ಲ ಶಾಸಕರು? ಹೌದು, ಅವರು ಅಧಿಕಾರದಲ್ಲೇ ಇರಬೇಕು ಅಂತಾರೆ. ಈ ಕಡೆ BJP ಏಕನಾಥ್ ಶಿಂದೆ ಜಗಳ ಶುರು ಆಗಿದೆ. ನಿನ್ನೆ ಕ್ಯಾಬಿನೆಟ್ಗೆ ಬಂದಿಲ್ಲ ಏಕನಾಥ್ ಶಿಂದೆ. ಹೌದು. ಹೀಗಿರುವಾಗ ಅದು ಏನೇನು ಚರ್ನಿಂಗ್ ಔಟ್ ಆಗುತ್ತೆ ಅಂತಕ್ಕಂಥದ್ದು ನೋಡ್ಬೇಕು. ಲೆಟ್ಸ್ ಇಂಟ್ರೆಸ್ಟಿಂಗ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ವಿಂಗ್ ಕಮಾಂಡರ್ ರಾಜೀವ್ ಸರ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.